ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಮೈಸಾಸುರನ ಕೊಂದು ಮೈಸೂರಲ್ಲಿ ನೆಲೆನಿಂತ ಮೈಸಾಸುರನ ಕೊಂದು ಮೈಸೂರಲ್ಲಿ ನೆಲೆನಿಂತ ಬೆಟ್ಟದ ಕೆಳಗೆ ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಮ್ಮ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಅಮ್ಮ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಚಾಮುಂಡೇಶ್ವರಿ ಪಾದಕ್ಕೆ ಭಕ್ತ ಮಹಾಶಯರೇ, ಈ ದಿವಸ ಜಯಪುರ ಸಮೀಪ ದೂರ ಗ್ರಾಮದಲ್ಲಿ ಏನೋ ಕಲಾವಿದರ ಕುಟುಂಬ ಶಿವಕುಮಾರ್ ಮತ್ತು ಅವರ ಕುಟುಂಬದವರು ತಾಯಿ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನಿಟ್ಟುಕೊಂಡು ಜೊತೆಯನ್ನು ಮಾಡಿ ಸೇವೆ ಮಾಡ್ತಾ ಇದೆ. ಸತತ 4ನೇ ವರ್ಷ ಅಮ್ಮನ ಪೂಜೆಯ ಕಾರ್ಯಕ್ರಮವನ್ನು ಶಿವಕುಮಾರ್ ಅವರು ಅವರ ಕುಟುಂಬದವರು ಆಯೋಜನೆ ಮಾಡಿದ್ದಾರೆ. ಆ ತಾಯಿ ಅವ್ರಿಗೆ ಒಲ್ದಿದ್ದಾಳೆ. ಎಲ್ಲರೂ ಕೆಲವು ಸುಮ್ಮನೆ ಪೂಜೆ ಮಾಡ್ತೀವಿ, ಹಣ ಸುಮ್ಮನೆ ಖರ್ಚು ಮಾಡೋದಿಲ್ಲ ನಾವ್ ಯಾರು. ಅದು ಹೆಂಗೆ ಬರ್ಬೋದು. ಅಪ್ಪ ಅವ್ನ್ ಹೋಗವನ ಅವ್ವ ನೀನು ಈಗ ತಾಯಿ ಕೂತ್ಕೊ, ಅಮ್ಮ ಕೂತ್ಕೋ, ತಾಯಿ ಚಾಮುಂಡಿ ಕೂತ್ಕೋ ಇಲ್ಲ ಚಿಕ್ಕ ಚಾಮುಂಡಿ ಬಂದವ್ರಲ್ಲ ಒಬ್ರು, ಕೂತ್ಕೋ. ಅಲ್ಲ ನಮ್ಮೂರು ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಗೊತ್ತಾ ನಿಂಗೆ? 100 ಕಿಲೋಮೀಟ್ರಿನ ಬಂದೀವ್ ನಾನು. ನನಗೆ ಜಾಗ ಅಡ್ಜಸ್ಟ್ ಆಗದೆ, ನಿನಗೇನೂ ಆಗಿಲ್ವಾ? ಕೂತ್ಕೋ, ಆಚೆ ಎದ್ದಿಗಿದ್ದಿ ಅದೇ ಚರ್ಮಲ್ಲಿ ಕೂತ್ಕೋ. ಅದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಸಂಪಾದನೆ ಎಲ್ಲರೂ ಮಾಡ್ತೀವಿ, ಆದ್ರೆ ಖರ್ಚು ಮಾಡೋಕ್ಕೊಂದು ವಿಧಾನ ಅಂತದೆ. ಭಗವಂತನ ಹೆಸರು ಹೇಳಿ 4 ಜನಕ್ಕೆ ಅನ್ನ ಹಾಕಿ ಮನೆ ಬಾಗಿಲಲ್ಲಿ ಭಗವಂತ ಸ್ಮರಣೆ ಮಾಡಿಸ್ಬೇಕು ಅಂತ ಯಾಕೆ ಅವ್ರ ಮನ್ಸಿಗೆ ಬಂದದೆ ಅಂದ್ರೆ, ಇದು ಕಲಾವಿದರ ಕುಟುಂಬ. ಅವ್ರ ತಂದೆ ನಾಟಕದ ಮಾಸ್ಟ್ರು, ಎಷ್ಟು ಹಳ್ಳಿಲಿ ನಾಟಕ ಕಲಿಸಿ ಎಷ್ಟು ಮಲ್ಲಿ ಅನ್ನ ತಿಂದವರು ಅವರು. ಆ ಋಣ ಇಲ್ಲಿಗೆ ಎಳ್ಕೊಂಬಂತು, ನೀನೊಂದಷ್ಟು ಖರ್ಚು ಮಾಡಪ್ಪ ಅಂತ. ಅದಕ್ಕೆ ಇವತ್ತು ಶಿವಕುಮಾರ್ ಮತ್ತು ಕುಟುಂಬದವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ತಾಯಿ, ಸಹೋದರ ಸಹೋದರಿಯರು, ಬಂಧು ಬಾಂಧವರು, ನಮ್ಮ ದೂರ ಗ್ರಾಮದ ಎಲ್ಲ ಸನ್ಮಿತ್ರರು, ಭಕ್ತ ಮಹಾಶಯರು ಎಲ್ರಿಗೂ ಕೂಡ ಒಳಿತಾಗ್ಲಿ. ಬನ್ನಿ ಕೂತ್ಕೊಳ್ಳಿ, ಚೇರ್ಕಲ್ಲ, ಬನ್ನಿ ಹನುಮಾನ ಹೆಂಗಾಡನೋ ಅವಯ್ಯ ಹಂಗೆ ನೋಡ್ಕೊಂಟಮ್ಮ ಅಂತ. ಸುಮಾರಾಗಿ ಆಡ್ತೀನಿ ಬರ್ರವ, ಸುಮಾರಾಗ ನೀವು ಅನ್ಕೊಂಡಂಗೆಲ್ಲ ಆಡೋಕೆ ಆಗೋದಿಲ್ಲ, ಏನೋ ಕಲ್ತಿರೋದು ಆಡ್ತೀನಿ, ಬಂದು ಕೂತ್ಕೊಳ್ಳಿ. ಹಂಗೆ ಹೊಂಟೋಗ್ಬಿಡ್ಮ ಅಂತ ಹೆಂಗ್ ತಪ್ಪ ಪ್ಲಾನ್ ನಿಮ್ದು, ಕೂತ್ಕೊಳ್ಳಿ. ಅದಕ್ಕೆ ಇವತ್ತು ತಾಯಿ ಕೊಂಡಾಡೋಣ, ಕಥೆ ಜೊತೆಗೆ ಭಕ್ತಿಗೀತೆಗಳು, ಜನಪದ ಗೀತೆಗಳು ಎಲ್ಲ ಕಾರ್ಯಕ್ರಮವನ್ನು ಮಾಡೋಣ. ಇವತ್ತು ಆ ಪೂಜೆಯನ್ನು ಮಾಡಿ ಆ ತಾಯಿ ನಂಬಿರ್ತಕ್ಕಂಥ ಕುಟುಂಬ ಚೆನ್ನಾಗಿದೆ. ಯಾಕೆ ಅಂದ್ರೆ ಭಗವಂತನ ನಂಬಿ ಕೆಟ್ಟೋರು ಯಾರು ಈ ಪ್ರಪಂಚದಲ್ಲಿ ಇಲ್ಲ. ದೇವ್ರ ನಂಬಿ ಕೆಟ್ಟೋರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ದೇವ್ರು ಬಂದವ್ರು ನಂಬಿ ಕೆಟ್ಟೋಗವ್ರು ಎಷ್ಟೋ ಜನ. ದೇವ್ರು ಬಂದಂಗೆ ಆಡೋರು ನಂಬಿಟ್ಟು ಕೆಟ್ಟವ್ರು ಅಷ್ಟೇ, ದೇವ್ರನ್ನೇ ನಂಬಿ ಕೆಟ್ಟೋರು ಯಾರು ಇಲ್ಲ. ಆದ್ರಿಂದ ಆ ಭಗವಂತ, ನಂಜುಂಡೇಶ್ವರ, ಮಲೆ ಮಹದೇಶ್ವರ ಎಲ್ಲ ದೇವ್ರನ್ನೂ ಆಡ್ತೇವೆ ನಾವೇನು. ಯಾವ ದೇವ್ರು ಇಲ್ಲಿ ಹೆಚ್ಚು, ಯಾವ ದೇವ್ರು ಕಡಿಮೆ, ಆ ದೇವ್ರು ಸರಿ ಈ ದೇವ್ರು ಸರಿ, ಅವ್ಯಾವುದೂ ಇಲ್ಲ. ಭಕ್ತರು ನಾವು, ಭಗವಂತ ಅವನು, ಹಲವಾರು ಹೆಸರು. ಅದಕ್ಕೆ ಆ ಮಲೆ ಮಹದೇಶ್ವರನ ಗೀತೆ ಆಡೋಣ. ಹೂವ ನೋಡೆ ತಂಗಿ ಕಾಯ ನೋಡೆ ಕದಲಿಯ. ಆ ಮಾದಪ್ಪನ ತೇರು ಅರಿಯುವಾಗ ನಮ್ಮ ಜನಪದರು ಕಡ್ತಂತ ಒಂದು ಪದ, ಆ ಗೀತೆ ಹಾಡು. ಹೂವ ನೋಡೆ ತಂಗಿ ಕಾಯ ನೋಡೆ ಕದಲಿಯ. ಹೂವ ನೋಡೆ ತಂಗಿ ಕಾಯ ನೋಡೆ ಕದಲಿಯ. ಗೊಂಬೆ ತರಿನ ಮೇಲೆ ಗಜಲಿಂಬೆ ಅಣ್ಣ ಹೂವ ನೋಡೋ ತಂಗಿ ತೇರ ನೋಡೆ. ಅಣ್ಣ ಹೂವ ನೋಡೋ ತಂಗಿ ತೇರ ನೋಡೆ. ಹೂವ ನೋಡೆ ತಂಗಿ ಕಾಯ ನೋಡೆ ಕದಲಿಯ. ಗೊಂಬೆ ತರಿನ ಮೇಲೆ ಗಜ
ಕಾಸಿನ ಧೂಪ ಹಾಕ್ತವ್ರ ಮನೆಗೆ ರಾಶಿ ಭಾಗ್ಯ ಕೊಡುವಂತ ಏಳುಮಲೆ ಎತ್ತನ ಪಾದ ಕುಗೇಂದ್ರಪ್ಪ, ಕುಗೇಂದ್ರವ್ರ ಮನೆ ಉದ್ಧಾರ ಮಾಡುವಂತ ಮುದ್ದು ಮಾದೇವನ ಪಾದ ಕುಗೇಂದ್ರಪ್ಪ, ಕುಗೇ ಮಾಯ್ಕಾರ. ಮಂಡ್ಯದಿಂದ ದೂರಕ್ಕೆ ಬಂದ್ರು ನಾವೇ ಹೋಗಿ ಅನ್ಕೋಬೇಕೀಗ. ನಾವನ್ನೋದಿಲ್ಲ ಅಂತ ಹೆಂಗ್ ಕೂತಿದಾರ ನೋಡು. ನೀನೇ ಅನ್ಕೋ, ನಿನ್ ಪಾಡ ನಮ್ಗೆ ಯಾಕ ಕಾಸು ಈಸ್ಕೊಂಡಿಲ್ವಾ ಅನ್ಬಿಟ್ಟು ಹೋಗಯ್ಯ ಕುತ್ಕೊಂಡು ಅಂತ ಅನ್ಬೇಕಲ್ವಾ. ಆ ಬೆಳಗಿನಿಂದ ಪೂಜೆ, ಬೆಳಗಿನಿಂದ ಅನ್ನದಾನ, ವಿಶೇಷವಾಗಿ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ನೋಡಿ ಬಹಳ ಚಂದವಾಗಿ ಏನು ಆ ನೀರನ್ನು ಕಾರಂಜಿ ಮಾಡಿಸಿ ಶಿವನ ಪ್ರತಿಷ್ಠಾಪನೆ ಮಾಡಿಸಿ, ಅದು ಬೊಂಬೆ ಅಂತ ಅನ್ಕೋಬಾರ್ದು ಯಾರು ಕೂಡ. ಯಾಕೆ ಅಂದ್ರೆ ಆ ಪ್ರಕೃತಿಯ ಮಣ್ಣಿನ ಕಣ ಕಣದಲ್ಲೂ ದೇವ್ರು ನೋಡೋರು ನಾವು. ಎಲ್ಲೋ ಒಂದು ಕಡೆ ಮುನೇಶ್ವರ ಅಂತ ಮಾಡ್ತಾರೆ, ಹೊಲದಲ್ಲಿ ಪೂಜೆ ಮಾಡ್ಬೇಕಲ್ಲ, ನಮ್ಮ ಹೊಲದಲ್ಲಿ ಬಿದ್ದರು ಕಲ್ ತೆಗೆದು ತೊಳೆದ್ಬಿಟ್ಟು ನಾವೇ ಪೂಜೆ ಮಾಡ್ತೀವಿ ನೋಡ್ರಿ. ಎಷ್ಟು ನಂಬಿಕೆ ನಮಗೆ. ಇಲ್ಲಿದ್ದಾನೆ ಭಗವಂತ, ಮಣ್ಣಿನ ಕಣ ಕಣದಲ್ಲೂ ಪರಮಾತ್ಮ ಇದ್ದಾನೆ ಅಂತ. ಆದ್ರಿಂದ ಇವತ್ತು ಆ ಚಾಮುಂಡೇಶ್ವರಿನ ನಂಬಿ ಜೀವನದಲ್ಲಿ ಯಶಸ್ಕೊಂಡವ್ರು ಶಿವಕುಮಾರ್ ಅವರು. ಆ ತಾಯಿ ಕೃಪೆಯಿಂದ ಅವ್ರು ಚೆನ್ನಾಗಿದ್ದಾರೆ. ಅವ್ರು ಚೆನ್ನಾಗಿರೋದಕ್ಕೆ ಪೂಜೆ ನಡೀತಿರೋದು. ಅವೇನು ಕಮ್ಮಿಯವರಲ್ಲ, ಬಡತನದೇ ಪೂಜೆ ಮಾಡೋದಿಲ್ಲ, ಆದಾಯ ಬಂದ್ಮೇಲೆ ಮಾಡೋಕೆ ಶುರು ಮಾಡ್ತೀವಿ ನಾವೆಲ್ಲ. ಅದಕ್ಕೆ ಕಟ್ಕೋತೀವಿ, ನೀವು ಒಳ್ಳೇದು ಮಾಡು, 5 ಲಕ್ಷ ನಂಗೆ ಕೊಡು, 50,000 ಖರ್ಚು ಮಾಡಿ ಪೂಜೆ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಆ ತಾಯಿ ಕರುಣೆ ಕೊಟ್ಟಿರೋದಕ್ಕೆ ಅವ್ರ ಪೂಜೆ ನಂಬಬೇಕು ಖಂಡಿತವಾಗ. ಆ ತಾಯಿ ಚಾಮುಂಡೇಶ್ವರಿ ನಂಬಿದವರ ಪಾಲಿಗೆ ಕಾಮಧೇನು ಬೆಟ್ಟದ ಚಾಮಾಯಿ. ರಕ್ಕಸರ ಸಂಹಾರ ಮಾಡಿದ್ಲು ತಾಯಿ ಚಂಡಿ ಚಾಮುಂಡಿ. ನಮ್ಮ ಮನ್ಸೊಳಗೂ ಅವರೇ ರಕ್ಕಸರು. ದುಷ್ಟಗುಣ, ಅಸೂಯೆ, ಮಾತ್ಸರ್ಯ ಇವೆಲ್ಲವನ್ನು ನಾಶ ಮಾಡಲಿ. ಇಡೀ ದೂರಾಗ್ರಾಮದ ಭಕ್ತ ಮಹಾಶಯರಿಗೆ ಒಳಿತನ ಮಾಡಲಿ. ಶಿವಕುಮಾರ್ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಬೇಡೋಣ. ಬನ್ನಿ ಸರ್, ಸ್ವಾಗತ ಮಾಡಿ. ಹೌದಾ, ಹೌದಾ, ಇನ್ನೊಂದು ಗೀತೆ. ಭಗವಂತನ ಆಶೀರ್ವಾದವನ್ನು ಕೋರ್ತಾ ಸನಿಹದಲ್ಲಿ ನಂಜನಗೂಡು ಸುಕ್ಷೇತ್ರ, ಗರಳಾಪುರದ ವಾಸ, ಚೊಕ್ಕಭೋಜನದ ಒಡೆಯ, ವಿಷಂಪ್ರಾಜಿಮನ್ನ, ನಡಗಡ ನಂಜುಂಡಲಿಂಗೇಶ್ವರ. ಒಳರೋಗಕ್ಕೆ ಗಂಡ ಅಂತಾರೆ ನಂಜುಂಡಪ್ಪನ್ನ. ಒಳರೋಗ ಅಂದ್ರೆ ಯಾವುದು? ಹೊಟ್ಟೆ ನೋವು, ಕಿಡ್ನಿ ಫೇಲು ಅದೆಲ್ಲ ಕಣಪ್ಪ. ಒಳರೋಗ ಬರ್ತಾವ ನೋಡಿ ಕೆಲವ್ರಿಗೆ. ಕಂಡವ್ರು ಮನೆ ಕಟ್ರೆ ಮುಲುಕ್ ಸತ್ತೋಗ್ಬಿಡ್ತಾರೆ ಕೆಲವರು. ಹೆಂಗ್ ಕಟ್ತಾವನೋ ಮನೆಯವನ್ ಮನೆ ಆಗೋನು, ಹೆಂಗ್ ಕಟ್ತಾವನಪ್ಪ. ದೂರಾದವನೊಬ್ಬ ಹೊಡೋದ್ನಂತೆ ಆಸ್ಪತ್ರೆಗೆ. ಡಾಕ್ಟ್ರೇ, ಹೊಟ್ಟೆ ಉರಿತದಕ್ಕಪ್ಪ, ಹೊಟ್ಟೆ ಉರಿತದೆ, ಒಸಿ ಉರಿತದ, ಬಗ ನುರಿತದೆ ಅಂದ. ಡಾಕ್ಟರ್ ಅಂದ್ರು, ಏನೋ ಗ್ಯಾಸ್ಟ್ರಿಕ್ ಆಗ್ಬಿಟ್ಟದೆ, ಇವಾಗ ಮಾತ್ರ ನುಂಗಪ್ಪ ಸುರೋಯ್ತದಂತ ಕೊಟ್ಟು ಕಳ್ಸಿದ್ರು. ಮಾತ್ರ ನುಂಗ್ಬಿಟ್ಟು 2 ದಿನ ಬಿಟ್ಕೊಂಡು ಹೋದ. ನಿಮ್ದು ಅಮ್ಮಯ್ಯ ಡಾಕ್ಟ್ರೇ, ಎಳ್ಳಷ್ಟು ಕಮ್ಮಿ ಆಗಲಿಲ್ಲ, ಜಾಸ್ತಿನೇ ಆಗೋಯ್ತು ಅಂದ. ಹಂಗಾರೆ ಒಂದು ಟಾನಿಕ್ ಕುಡಿಯಪ್ಪ ಅಂತ ಅದು ಬರ್ಕೊಟ್ರು. ಕಣೆ 300 ರೂಪಾಯಿ ಟಾನಿಕ್ ಬಾಟ್ಲು ಇಷ್ಟುದಕ್ಕೆ. ಅದು ತಂದು ಕುಡ್ದ, ಹಂಗೂ ಕಮ್ಮಿ ಆಗ್ಲಿಲ್ಲ. ಮತ್ತೋದ. ಡಾಕ್ಟ್ರೇ ಅಂದ, ಇದೇನೇ ವಾರದಿಂದ ಬತ್ತಾನೆ ಇದ್ದಿ, ಸುಮ್ ಬಂದನ ಸ್ವಾಮಿ, ಹೊಟ್ಟೆ ದಗ ನುರಿತದೆ ಕಣಪ್ಪ ಅಂದ. ಹಂಗಾರೆ ಏನೋ ಜಾಸ್ತಿನೇ ತೊಂದರೆ ಆಗ್ಬಿಟ್ಟದೆ ಕಣಪ್ಪ, ಒಂದು ಕೆಲಸ ಮಾಡು, ಮೈಸೂರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಬಂದು ಬರ್ಕೊಟ್ರು. ಹೋಗಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಬಂದು 5,000 ರೂಪಾಯಿ ಖರ್ಚು ಮಾಡಿ, ಏನು ತೊಂದರೆ ಇಲ್ಲ ಅಂತ ರಿಪೋರ್ಟ್. ಯಾವುದು ತೊಂದರೆ ಇಲ್ಲ ಅವನಿಗೆ ಅಂತ. ಡಾಕ್ಟರ್ ಅಂದ್ರು, ಏನು ತೊಂದರೆ ಇಲ್ವಲ್ಲೋ ಅಂದ್ರು. ಅಯ್ಯೋ, ಏನೂ ತೊಂದರೆ ಇಲ್ದೆ ನಾನ್ಯಾಕಪ್ಪ ಹೊಟ್ಟೆ ಉರಿ ನಾನೇ 5,000 ಇಸ್ಕೊಂಡು ಹತ್ರನ ಕುಣ್ಸ್ಕೊಂಡ್ ಬರ್ಕೊಟ್ನಲ್ಲಪ್ಪ, ಅವ್ನ ನೆಗದ್ ಬಿದ್ದೋಗುನು. ನಿಜವಾಗ್ಲೂ ಒಟ್ಟುರಿತದೆ ಅಂತ ಇವನು. ಆಯ್ತು, ಅಲ್ಲಿ ಕೂತಿರು ಒಂದು 5 ನಿಮಿಷ, ಇಲ್ಲೊಂದು 3 ಜನ ಪೇಷಂಟ್ ಅವ್ರೆ, ಕಳಿಸ್ಬಿಟ್ಟು ಮಾತಾಡ್ತೀನಿ ಅಂತ ಡಾಕ್ಟ್ರು ಅವ್ರು ಕಳಿಸ್ಬಿಟ್ಟು ಕರೆದ್ರು. ಬಾಯಲ್ಲಿ ಕೂತ್ಕೋ, ಯಾವೂರೋ ನೀನು? ಇದೇ ಊರಲ್ವ, ಸುಮ್ಮನೆ ಕೆಳಗಲು ಬೀದಿ ಅಂದ. ಹೌದಾ, ಸರಿ, ಹೊಟ್ಟೆ ಯಾವಾಗ ಉರಿದದು ಅಂತ ಕೇಳಿದ್ರು. ಸ್ವಾಮಿ, ಮನೆ ಒಳಗಿದ್ದಾಗ ಏನು ಉರಿದಿಲ್ಲ, ಬಾಗ್ಲು ಬಂದ್ರೆ ಬಗಬಗ್ನು ಉರಿತದೆ ಅಂದ. ಅವ್ರು ಇದ್ಯಾವ ಸೀಮೆ ಹೊಟ್ಟೆ ಉರಿಯಪ್ಪ ಇದು? ಉರಿದ ಮೇಲೆ ಮನೆ ಒಳಗೂ ಹೊಟ್ಟೆ ಉರಿಬೇಕಲ್ವಾ? ಮನೆ ಬಾಗ್ಲು ಬಂದ್ಮೇಲೆ ಯಾಕೆ ಕೊಟ್ಟಿರೋದು ದೇವನಿಗೆ? ಸರಿ, ಕೆಳಗ್ಲಿ ಬೀದಿ ಅಂದಲ್ ನೀನು, ಆ ಕಡೆ ರಸ್ತೆ ಅಂದಲ್ಲ, ಮನೆ ಕಟ್ಟಿಲ್ವಾ ಅಂದ್ರು. ಇಲ್ಲ ಕಣಪ್ಪ, ಇನ್ನು ಮನೆ ಕಟ್ಟು ಕಾಲಿಲ್ಲ, 1 ಕುಂಟೆ ಸೈಟ್ ಅದೇ, ಕಟ್ಟಬೇಕು, ಮನೆಯ ಗ್ರಾಂಟು ಕೊಡ್ತಾರಲ್ಲ ಪಂಚಾಯತ್ ಅವರು, ತಗೋಬೇಕಾಗಿತ್ತು ಅಂದ್ರು. ಎಲ್ ಸ್ವಾಮಿ, ನಾವು ಓಟ್ ಹಾಕ್ತವ್ರು ಸೋತೋಯ್ತಾರೆ, ಆಪೋಸಿಟ್ ಅವ್ರಿಗೆ ಗೆದ್ದೋಯ್ತಾರೆ ಕಣಪ್ಪ, ಇವ್ರು ಕೊಡ್ಸಂಗಿಲ್ಲ, ಅವ್ರು ಬಿಡೋಂಗಿಲ್ಲ ಅಂದ. ಅಲ್ಲಿಗೆ ನೀನು ಮನೆ ಕಟ್ಟಿಲ್ಲ ಕಣಪ್ಪ, ಕಂಡೋರ್ ಮೇಲೆ ಬಾಡಿಗೆಗೆ ಇವನೇ ಅಂದ. ನೀನ್ ಕಟ್ಟಿಲ್ಲ,
ನಿಮ್ ಮನೆ ಎದುರುಗಳ ಯಾರು ಮನೆ ಕಟ್ತಾ ಇದ್ದಾರ ಅಂದ್ರು. ಅಯ್ಯೋ ಅಯ್ಯೋ, ನಮ್ ದೊಡ್ಡಪ್ಪನ ಮಗ ಕಳ್ಳನ ಮಗ ಅದೆಲ್ ತನ್ನೋ ದುಡ್ಡಕ್ಕನಪ್ಪ 3 ಅಪ್ಟರ್ ಬಿಲ್ಡಿಂಗ್ ಕಟ್ತಾವನೆ ಅಂದ. ಅದೇ ಒಟ್ಟುರಿ ಕಣಪ್ಪ ನಿಂಗೆ ಬಂದಿರೋದು. ನೆಲ್ಲ ಗ್ಯಾಸ್ಟಿಕ್ ಆಗ್ಬಿಟ್ಟದೆ ಅನ್ಕೊಬಿಟ್ಟಿದೆ ಕಣಪ್ಪ. ನಿನಗೆ ಬಂದಿರೋ ಒಟ್ಟುರಿಗೆ ಔಷಧಿ ಕೊಟ್ರೆ ಆಗೋದಿಲ್ಲ, ಒಂದು ಕೆಲಸ ಮಾಡು, ಮುಂದ್ಲು ಬಾಗ್ಲು ಹಚ್ಬಿಟ್ಟು ಇಂದ್ಲು ಬಾಗ್ಲಲ್ಲಿ ಓಡಾಡು, ಸರೋಯ್ತದೆ ಅಂದ್ರು. ಅದಕ್ಕೆ ನಂಜುಂಡೇಶ್ವರ ಒಳರೋಗಕ್ಕೆ ಗಂಡ, ನನ್ನೊಳಗಿರುವ ಮಾತ್ಸರ್ಯ, ನಮ್ಮೊಳಗಿರುವಂಥ ಅಹಂಕಾರ, ನಮ್ಮೊಳಗಿರ್ತಕ್ಕಂಥ ಈ ದುರ್ಗುಣಗಳಿಗೆ ಭಗವಂತ ವೈದ್ಯ ಅಂತವನು. ಅದಕ್ಕೋಸ್ಕರ ಯಾವಾಗಾದ್ರೂ ಅಹಂಕಾರ ಮೀರಿದ್ರೆ ನಂಜುಂಡ ಅನ್ಬೇಕು, ದೂರ ಮಾಡ್ತಾನೆ ಅವನು. ಆದ್ರಿಂದ ಈ ದೇಹದೊಳಗಿನ ಬಾಧೆಗಳನ್ನು ದೂರ ಮಾಡುವಂತ ಭವರೋಗ ವೈದ್ಯ ಆ ನಂಜುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಿ. ಹಲೋ, ಇವತ್ತು ದೂರ ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಹರಿಕಥಾ ಕಾರ್ಯಕ್ರಮಕ್ಕೆ ಹರಿಕಥಾ ದಾಸರಾದ ಶಿವಾರ್ ಉಮೇಶ್ ಮಂಡ್ಯ ಇವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಬಂದಿದ್ದಾರೆ. ಅವರಿಗೆ ಶಿವಕುಮಾರ ಸ್ಟೈಲ್ ಅವರ ಕುಟುಂಬದ ಪರವಾಗಿ ಹಾಗೂ ದೂರ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರುತ್ತೀನಿ. ಹಾಗೂ ಕ್ಯಾಸಿಯೋ ಮಾಸ್ಟರ್ ಚಂದ್ರು ಕೊಳ್ಳೇಗಾಲ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಬಂದಿದ್ದಾರೆ. ಅವರಿಗೂ ನಮ್ಮ ದೂರ ಗ್ರಾಮಸ್ಥರ ಪರವಾಗಿ ಶಿವಕುಮಾರ್ ಅವರ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ. ಹಾಗೂ ತಪಲಾ ಮಾಸ್ಟರ್ ಆದಂಥ ಸುನಿಲ್ ಚನ್ನಪಟ್ನ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಬಂದಿದ್ದಾರೆ. ಅವರಿಗೂ ದೂರ ಗ್ರಾಮಸ್ಥರ ಪರವಾಗಿ ಹಾಗೂ ಶಿವಕುಮಾರ್ ಅವರ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ. ಹಾಗೂ ತಾಳವಾದ್ಯ ರವಿ ಕೊಳ್ಳೇಗಾಲ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಬಂದಿದ್ದಾರೆ. ಅವರಿಗೂ ನಮ್ಮ ದೂರ ಗ್ರಾಮಸ್ಥರ ಪರವಾಗಿ ಶಿವಕುಮಾರ್ ಅವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸೌಂಡ್ ಸಿಸ್ಟಮ್ ಸಂಪತ್ ಕುಮಾರ್ ಮದನ್ ಸೌಂಡ್ಸ್ ಮಳವಳ್ಳಿ ಇವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಬಂದಿದ್ದಾರೆ. ಅವರಿಗೂ ದೂರ ಗ್ರಾಮಸ್ಥರ ಪರವಾಗಿ ಶಿವಕುಮಾರ್ ಅವರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಇಲ್ಲಿ ನೆರೆದಕ್ಕಿರ್ತಂಥ ಎಲ್ಲ ಮಹನೀಯರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಂಕಟರಮಣ ಶೆಟ್ಟಿರವರು ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿ ಬನ್ನಿ 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 ಹೌದು ಬನ್ನಿ ಬನ್ನಿ ನಾ ಹೇಳ್ತೀನಿ ಬನ್ನಿ. ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿಯಿಂದ ಬಂದಿದ್ದಾರೆ ವೈರಮುಡಿ ಅಣ್ಣವರು. ಕಳೆದ 4 ವರ್ಷದಿಂದ ನಮ್ಮ ಸ್ಟೈಲ್ ಶಿವಕುಮಾರ್ ಅಣ್ಣನವರ ಮನೆಯ ಪೂಜಾ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದಂಥ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಕುಟುಂಬದ ಪರವಾಗಿ ಆತ್ಮೀಯವಾದಂಥ ಒಂದು ಸನ್ಮಾನವನ್ನು ಆ ಕುಟುಂಬ ಮತ್ತು ಜೊತೆಗೆ ದೂರ ಗ್ರಾಮದ ಸಮಸ್ತ ಬಂಧುಗಳ ಪರವಾಗಿ ಆ ಚೀಟಿ ಕೊಡಿ, ನಿಮ್ಮ ಹತ್ರ ಚೀಟಿ. ಚಪ್ಪಾಳೆ ಚಪ್ಪಾಳೆ. ಶುಭವಾಗ್ಲಿ ವರಮಡಿ ಅಣ್ಣವರಿಗೆ, ಒಳ್ಳೇದಾಗ್ಲಿ ವರಮಡಿ. ಮೈಕ್ ಸೆಟ್ ಕಟ್ತಾರೆ, ಲೈಟಿಂಗ್ಸ್ ಹಾಕ್ತಾರೆ, ಕಾಸು ಕೊಡ್ತೀವಿ, ಅವ್ರ ಪಡೆಗೆ ಅವ್ರು ಒಯ್ತಾರೆ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನುವಂಥ ಕಾಲ ಇದು. ಆದರೂ
4 ವರ್ಷದಿಂದ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವ್ರಿಗೂ ಒಂದು ವೇದಿಕೆ ಕರೆದು ಒಂದು ಮಾಲೆ ಹಾಕಬೇಕು ಅಂತ ಒಳ್ಳೆ ಮನ್ಸು ಮಾಡಿದ್ದೀರಿ. ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ಕಣಪ್ಪ, ಚೆನ್ನಾಗಿರ್ಲಿ. ಯಾಕೆಂದರೆ ಕಲಾವಿದರ ಬದುಕು ಮತ್ತು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಬಂದು ಯಾವುದೋ ಒಂದು ಕೆಲಸ ಮಾಡ್ತಾ ಬದುಕಿದೆಯಲ್ಲ, ಭಾಳ ಕಷ್ಟದ ಕೆಲಸ ಅದು. 100 ಜನದಲ್ಲೇ 10 ಜನ ಮಾಡಪ್ಪ ಕಾರ್ಯ ಅಂದರೆ 5 ಜನ ಮಾಡಲೇ ಕಾಸು ಕೊಟ್ಟಿಲ್ವಾ ಅಂತಾರೆ. 4 ಜನ ಕೆಡ್ತಾಗ ಮಾತಾಡ್ತಾರೆ ಅಂತ ನೋವಲ್ಲಿ ಇವತ್ತು ನಾವಿಲ್ಲಿ ನೋಡಿ ಎಷ್ಟು ವೇದಿಕೆ ಚೆನ್ನಾಗಿ ಕೂತ್ಬಿಟ್ಟಿದ್ದೀವಿ ನಾವು ಬಂದು. ಈ ವೇದಿಕೆ ಹಾಕೋ ಹುಡುಗರು ಪಾಪ ಎಷ್ಟು ಕಷ್ಟಪಟ್ಟು ಹಾಕಿದ್ರು. ಕಾಸು ಕೊಡ್ಬೋದು ಅವ್ರಿಗಿಲ್ಲ ಅಂತಲ್ಲ, ಹಣ ಕೊಡ್ತೀವಿ ಇಲ್ಲ ಅಂತಲ್ಲ. ಮಳೆ ಬಂದ್ಬಿಟ್ರೆ ಭಾಳ ಸಮಸ್ಯೆ ಸ್ವಾಮಿ ಅನ್ನೋ ವ್ಯವಸ್ಥೆಗೆ. ಆ ಲೈಟಿಂಗ್ಸ್, ವಿದ್ಯುತ್, ನಮ್ಮನೇಲಿ ಒಂದು ವೈರ್ ಕಳ್ಕೊಂಡಿದ್ರೆ ಮಗುನ ಮುಟ್ಬೇಡ ಹಿಂದಕ್ಕೆ ಬಾ ಅಂತೀವಿ. ಎಷ್ಟು ಹುಷಾರಿರ್ತೀವಿ ನಾವೆಲ್ಲ. ಎಲ್ಲಿಂದೋ ಎಲ್ಲಿಗೆ ಬದುಕಬೇಕು ಅಂತ ಮಕ್ಕಳು ಬರ್ತಾರೆ, ಲೈಟ್ ಕಟ್ತಾರೆ. ಇಡೀ ಗ್ರಾಮದ ಹಬ್ಬ ವಿಜೃಂಭಣೆ ಮಾಡೋರೆ ಅವರು. ಆದರೆ ಇಡೀ ರಾತ್ರಿ ಏಣಿ ಹೊತ್ಕೊಂಡು ಮಳೆಲಿ ನೆನ್ಕೊಂಡು ಎಲ್ಲೋ ಆವು ಚೇಳು ಅಲ್ಲಿ ಎಂದೇನೆ ಸಂದಿಲಿ ಗಲ್ಲಿಲಿ ಹೊತ್ಕೊಂಡು ಆ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿ ಇಡೀ ಊರನ್ನೇ ಬಣ್ಣ ಬಣ್ಣ ಮಾಡಾಕ್ಬಿಡ್ತಾರೆ. ಅಂಥ ಮಕ್ಕಳಿಗೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ಇರಲಿ, ಎಲ್ರಿಗೂ ಒಳಿತಾಗಲಿ. ನೋಡಿ, ಈ ದಿವಸ ವೆಂಕಟರಮಣ ಸ್ವಾಮಿ ಬೆಲ್ಲದೇವಮ್ಮನ ಕೃಪೆಯೊಂದಿಗೆ ನಾಟಕದ ಮಾಸ್ಟ್ರು ಮರಿಶೆಟ್ರು ಅವರು ಬಗ್ಗೆ ಶಿವಕುಮಾರ್ ಅವರು ಹೇಳಿದ್ರು. ನಮ್ಮ ತಂದೆ ನಾಟಕ ಕಲಿಸ್ತಿದ್ದ ಮಾಸ್ಟರ್ ಆಗಿದ್ರು. ನಿಮ್ಮ ಭಾಗದಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಹಲವಾರು ಗ್ರಾಮದಲ್ಲಿ ನಾಟಕ ಕಲಿಸಿದ್ರು ಅಂತೇಳಿ. ಅಂಥ ನಾಟಕದ ಮಾಸ್ಟರ್ ಮಕ್ಕಳು. ಹಾಗೆ ಭಾಗ್ಯಮ್ಮನವರ ಕುಟುಂಬ, ಕಮಲಮ್ಮ, ಶಾರದಮ್ಮ, ಮಂಜೂರವರು, ವೆಂಕಟೇಶ್ ಅವರು, ರಾಮಕೃಷ್ಣರವರು ಮತ್ತು ಶಿವಕುಮಾರ್ ಅವರು. ಬರೀ ಶಿವಕುಮಾರ್ ಅಂದ್ರೆ ಆಗೋದಿಲ್ಲ, ಸ್ಟೈಲ್ ಶಿವಕುಮಾರ್ ಅನ್ಬೇಕು ನಾವು. ಸ್ಟೈಲ್ ಶಿವಕುಮಾರ್ ನೋಡಿದೆ ಅವತ್ತೇ ಆ ಪಟ್ಟಿ ಸ್ಟೈಲ್ ಮಾಡವ್ರೆ, ಈಗ ಮಾಡದೇ ಇದ್ದಾರ ಮಾಡ್ತಾರೆ. ಅದಕ್ಕೆ ಸ್ಟೈಲ್ ಶಿವಕುಮಾರ್. ಇರ್ಬೋದು ಬಡತನ 1 ಕೋಟಿ, ಬದುಕ್ಬೇಕು ಚೆನ್ನಾಗಿ, ನಗ್ನಗ್ತಾ ಆನಂದವಾಗಿ ಬದುಕಬೇಕು. ಆದ್ರಿಂದ ಶಿವಕುಮಾರ್ ಅವರು ಇನ್ನೂ ಚೆನ್ನಾಗಿ ಬದುಕಲಿ, ಮುಂದೆ ವರ್ಷ ಇನ್ನೂ ವಿಜೃಂಭಣೆಯ ಕಾರ್ಯಕ್ರಮ ಆಗಲಿ ಅಂತೇಳಿ ಹೇಳ್ತಾ, ಆ ಗುರುವೇ ನಿನ್ನ ಆಟ ಬಲ್ಲವರು ಯಾರೋ ಶಿವನೇ. ದೂರ ಗ್ರಾಮ, ಒಂದು ಒಳ್ಳೆಯ ಗ್ರಾಮ. ನಾನು ಆಗಲೇ ಚೇರ್ಮನ್ರ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಬಸವರಾಜಪ್ಪ ಹೊರ್ತಾನೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು. ಅಲ್ಲಿ ನನಗೊಂದು ಮಾತು ಹೇಳಿದ್ರು ನನ್ನ ಗೆಳೆಯರೊಬ್ಬರು, ಸ್ವಾಮಿ ಎಲ್ಲ ಜಾತಿ ವರ್ಗದ ಜನ ಪ್ರೀತಿಯಿಂದ ಬದುಕು ಗ್ರಾಮ ಇದು ಅಂತ. ಅದೇ ಬೇಕಿರೋದು ನಮಗೆ, ಅದೇ ಬೇಕಿರೋದಿಲ್ಲಿ. ಯಾಕೆ ಅಂದರೆ ಮೊದಲು ಮನುಷ್ಯ ಆಗು, ಆಮೇಲೆ ಭಕ್ತ ಆಗು ಅಂತ ಹೇಳೋದು ನಾನು ಎಲ್ರಿಗೂ. ನೀವು ಬರೀ ಭಕ್ತ ಆಗ್ಬಿಟ್ರೆ ಪ್ರಯೋಜನ ಆಗಲಿಲ್ಲ. ಹಣೆಗೆ ಹೂಬತ್ತಿ ಇಟ್ಕೊಂಡು, ಕತ್ತಿಗೆ ಮಣಿ ಕಟ್ಕೊಂಡು, ಕಾಯಿ ಬಟ್ಟೆ ಉಟ್ಕ ಓಡಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಮೊದಲೇ ಮನುಷ್ಯ ಆಗು, ಆಮೇಲೆ ಭಕ್ತ ಆಗು. ಪರವಾಗಿಲ್ಲ, ನೀನು ಮನುಷ್ಯನೇ ಆಗದೆ ಆದ್ಮೇಲೆ ಭಕ್ತ ಆಗೋಕ್ಕೂ ಯೋಗ್ಯ ಅಲ್ಲ ನೀನು ಅಂತ. ಅದಕ್ಕೆ ಗುರುವೇ ನಿನ್ನ ಆಟ ಬಲ್ಲವರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವರ್ಯಾರೋ. ಜನ್ಮದಾತ ಬಸವಣ್ಣ ಎತ್ತಾಕೆ ನೀಲಾಂಬಿಕೆ, ಜನ್ಮದಾತ ಬಸವಣ್ಣ ಎತ್ತಾಕೆ ನೀಲಾಂಬಿಕೆ, ಎತ್ತಿ ಆಡಿಸಿದಾತ ಅಂಬಿಗರ ಚೌಡಯ್ಯ. ಮಡಿಯ ನುಡಿಸಿ ನಡೆ ನುಡಿಯ ಕಲಿಸಿದ ಮಡಿವಾಳ ಮಾಚಿದೇವ. ಧರೆಯೊಳಗೆ ಒಕ್ಕಲುತನವ ತೋರಿದ ಒಕ್ಕಲಿಗರ ಮುದ್ದಯ್ಯ. ಶಾರದಾಂಬೆಯ ನಾಲಿಗೆಯೊಳಿಸಿ ರಾಗತಾಳವ ಕಲಿತು ಕೈಲಾಸದಿ ಪರಶಿವನ ನಾಟ್ಯವಾಡಿಸಿದ ವಲಯರಾವನಯ್ಯ. ತೊಡೆಯ ಚರ್ಮವನರಿದು ಪಾದರಕ್ಷೆಗಳ ಮಾಡಿ ಅಣ್ಣ ಬಸವಣ್ಣನಿಗಿತ್ತ ಸಮಗಾರ ಹರಳಯ್ಯ. ಇವರಲ್ಲವೇ ನಮ್ಮ ಗಣ ಶರಣರು, ಇವರಲ್ಲವೇ ನಮ್ಮ ಗಣ ಶರಣರು. ಕೇಳು ಕೇಳೆಂದ ಸದ್ಗುರು ಮಲ್ಲೇಶ್ವರ. ಗುರುವೇ ನಿನ್ನಾಟ ಬಲ್ಲೋ, ಶಿವನೇ ನಿನ್ನಾಟ ಬಲ್ಲೋ, ಹರನೇ ನಿನ್ನಾಟ ಬಲ್ಲೋ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ.
ಕುಂಬರಗುಂಡಪ್ಪನ ಮನೆಯ ಕುಡಿಕೆ ಶಬ್ದಾವ ಕೇಳಿ. ಹೌದಾ? ಕುಂಬರಗುಂಡಪ್ಪನ ಮನೆಯ ಕುಡಿಕೆ ಶಬ್ದಾವ ಕೇಳಿ. ಕುಂಬರಗುಂಡಪ್ಪನ ಮನೆಯ ಕುಡಿಕೆ ಶಬ್ದಾವ ಕೇಳಿ. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತಗದೈ ತಗದೈ ಎಂದು ಕುಣಿವ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಹಡಪದ ಅಂಪಣ್ಣನ ಮನೆಯ ಡೋಲು ಶಬ್ದಾವ ಕೇಳಿ. ಹೌದಾ? ಹಡಪದ ಅಂಪಣ್ಣನ ಮನೆಯ ಹಡಪದ ಅಂಪಣ್ಣನ ಮನೆಯ ಡೋಲು ಶಬ್ದಾವ ಕೇಳಿ. ಹಡಪದ ಅಂಪಣ್ಣನ ಮನೆಯ ಡೋಲು ಶಬ್ದಾವ ಕೇಳಿ. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತಗದೈ ತಗದೈ ಕುಣಿದಾರಂತೆ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಉಗೇ ಮಾದೇಶ್ವರ ಹೇಳ್ಬೇಕಲ್ಲ ಜೋರಾಗಿ. ಹೇಳ್ಸೋ ಅವ್ನ. ಉಗೇ ಮಾದಪ್ಪ ಮಲಗಿದ್ಯಪ್ಪ ಮಲಗಿದ್ಯಾ? ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರವ ನೋಡಿ. ಹೌದಪ್ಪ? ಕುರುಬರ ಬೀರಪ್ಪನ ಮನೆಯ ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ನೋಡಿ. ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ನೋಡಿ. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತಗದೈ ತಗದೈ ಎಂದು ಕುಣಿವ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ.
ಬಸವಣ್ಣನ ಮನೆಯ ಗಂಟೆ ಶಬ್ದವ ಕೇಳಿ ಚನ್ನ ಬಸವಣ್ಣನ ಮನೆಯ ಚನ್ನ ಬಸವಣ್ಣನ ಮನೆಯ ಗಂಟೆ ಶಬ್ದವ ಕೇಳಿ ಚನ್ನ ಬಸವಣ್ಣನ ಮನೆಯ ಗಂಟೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೋ ತೋ ಎಂದು ಕುಣಿವ ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ ಹೇ ಮಾದಪ್ಪ, ಹೇ ಮೈಕಾರ, ಹೇ ನಂಜುಂಡೇಶ್ವರ, ಹೇ ಮಲ್ಲಿಕಾರ್ಜುನ. ಗುರು ಅಂದ್ರೆ ಉಕಾರಂ ಅಂಧಕಾರಸ್ಯ ರುಕಾರಂ ಜ್ಯೋತಿರುಚ್ಯತೆ. ಯಾರು ನಮ್ಮ ಬದುಕನ್ನ ಕತ್ತಲಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೋ ಅವರು ಗುರುಗಳು. ಯಾರು ನಮಗೆ ವಿದ್ಯಾಬುದ್ಧಿ ಕೊಟ್ಟವರು, ನಾವು ತಪ್ಪು ನಡೆದಾಗ ಸರಿದಾರಿಲಿ ನಡೆಸ್ತವರು, ಅವರೆಲ್ಲ ಗುರುಗಳೇ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಶ್ರೀಮನ್ನಾರಾಯಣ ನಮ್ಮ ಬದುಕು ಕಾಪಾಡ್ತಾನೆ, ಶಿವ ಕೊನೆಗೆ ಲಯ ಮಾಡಿ ಮೋಕ್ಷ ಕೊಡ್ತಾನೆ ಅಂತ ನಂಬಿದ್ದೆವು. ಆದ್ರೆ ಗುರುಗಳು ಈ ಮೂರೂ ಕೆಲಸ ಮಾಡ್ತಾರೆ ಒಟ್ಟಿಗೆ. ನಮ್ಮೊಳಗೆ ಜ್ಞಾನವನ್ನ ಸೃಷ್ಟಿ ಮಾಡ್ತಾರೆ ಗುರುಗಳು. ಆಡ್ತಿಕ ನಾಡೋ ಅಂತಾರೆ ಮೇಷ್ಟ್ರು, ನಾಟಕದ ಮೇಷ್ಟ್ರು, ಮರಿಸೆಟ್ರು. ಆಡ್ತಿಕ ನಾಡಪ್ಪ, ಸ್ವಲ್ಪ ಧೈರ್ಯ ಮಾಡು ಅಂದ್ರು. ಅದಕ್ಕೆ ಆಡ್ಬಿಟ್ಟ ಅವನು, ಕೃಷ್ಣನ್ ಪಾತ್ರ ಮಾಡೇ ಬಿಟ್ಟ ಅವನು. ಹಾಗೆ ನಮ್ಮೊಳಗೆ ಸುಖ ದುಃಖ ಅನುಮಾನ ನಂಬಿಕೆ ಇವೆಲ್ಲದರ ಸಮಸ್ಥಿತಿ ಕಾಯ್ತಾರೆ. ಅದಕ್ಕೆ ಅನುಮಾನ ಪರಿಹರಿಸೋನು ಗುರು. ಹಾಗೆ ನಮ್ಮೊಳಗಿರ್ತಕ್ಕಂಥ ಅಜ್ಞಾನವನ್ನ ಗುರುಗಳು ಒಡೆದು ಓಡಿಸ್ತಾರೆ. ಅದಕ್ಕೆ ಗುರು ತ್ರಿಮೂರ್ತಿ ಸ್ವರೂಪ. ಆ ಗುರುವಿನ ಅನುಗ್ರಹ ಇರಲಿ, ಕೃಪೆ ಇರಲಿ. ಅವ ಈಗ ಬಂದವ, ಕೂತ್ಕೋ ಕೂತ್ಕೋ ಕೂತ್ಕೋ. ಅಪ್ಪ ಚೇರ್ ಕಾಲ್ಗೂ ಬೇಕಾ ನಿಮಗೆ? ಸರಿಯಾಗಿ ಕೂತ್ಕೋಬೇಕು. ನಿದ್ದೆ ಮಾಡೋಕೆ ಹೋಗ್ಬಾರ್ದು. ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡಬಾರ್ದು. ಯಾಕೆಂದ್ರೆ ಅವು ಮೊದಲೇ ಸರಿ ಇಲ್ಲ. ಅವು ನೀವು ಮರ್ತ್ಕೊಂಡು ಒಂದು ಕಾಲು ಎತ್ತರ, ಅವು 4 ಕಾಲೂ ಎತ್ಬಿಡ್ತಾವ. ಅವು ದಬಾಕ ಬಿದ್ದು ಹೋಯ್ತರಿ. ಸರಿಯಾಗಿ ಕೂತ್ಕೊಳ್ರಿ. ಕಾಲು ಕೆಳಗೆ ಬಿಡು, ಹಂಗೆ ಕೂತ್ಕೋಬೇಕಪ್ಪ. ಅದಕ್ಕೆ ಇವತ್ತು ಗುರುವಿನ ಅನುಗ್ರಹದಿಂದ, ಕುಲದೇವರಾದಂಥ ಸಪ್ತಗಿರಿವಾಸ ಗೋವಿಂದ ಶ್ರೀನಿವಾಸನ ಅನುಗ್ರಹದಿಂದ, ಕುಲದೇವತೆ ಬೆಲ್ಲದೇವಮ್ಮ ತಾಯಿಯ ಕೃಪೆಯಿಂದ ಇವತ್ತು ಏನು ಭಾಗ್ಯಮ್ಮನವರು, ದಿವಂಗತ ಮರಿಶೆಟ್ರ ಕುಟುಂಬ, ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. 3 ವರ್ಷ ಅನುದಾನದಲ್ಲಿ ಮುಗಿದೋಯ್ತು, ಪೂಜೆಯಲ್ಲಿ ಮುಗಿದೋಯ್ತು. 4ನೇ ವರ್ಷ ಕತೆ ನಡೀತಾ ಇದೆ. ನೋಡುವ, ಮುಂದೆ ವರ್ಷಕ್ಕೆ ನಾಟಕನೇ ಮಾಡಿಸಿದ್ರಪ್ಪ, ಮಾಡಿಸ್ಲಿ. ಆ ಶಕ್ತಿ ಕೊಡ್ಲಿ. ಅಮ್ಮ ಚಾಮುಂಡೇಶ್ವರಿ ಶಕ್ತಿ ಕೊಟ್ರೆ, ಕೊಡದೆ ಏನು ಅಂದ್ರೆ ದೇವರು ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ರೆ ಇವತ್ತಿನ ಕಾಲದಲ್ಲಿ. ಕೊಟ್ಟನ್ನೇ ವಾಪಸ್ ಕೊಡಲ್ಲ ಕಣೆಯ. ಯಾರೋ ಹುಡುಗರು ಕೂತ್ಕೊಂಡು ಮಾತಾಡ್ತಿರಂತೆ ದೇವಸ್ಥಾನದವು. ಒಬ್ಬ ಇಬ್ಬರು ಅಂದ್ರಂತೆ ದೇವ್ರು ಅವನೇ ಅಂತ. ಒಬ್ಬ ಅವಲ ಯಾವ ದೇವ್ರು ಇಲ್ಲ, ಸುಮ್ಮನೆ ಗುಡಿ ಕಟ್ಟೋರು ನಮ್ಮೂರವ್ರು ಕೆಲಸ ಇಲ್ಲ ಅಂತ ಅವನು. ದೇವ್ರು ಅವನೇ ಅಂತವ್ರು. ಇದ್ದದ ದೇವ್ರು, ಹಂಗಾರೆ ನಾನೇ ಪರೀಕ್ಷೆ ಮಾಡ್ಬಿಡ್ತೀನಿ. ನೀವ್ ಹೇಳಿದ್ರು ನಂಬಕ್ಕಾಗುದಿಲ್ಲ. ನಾನು ಮಾಡು ಪರೀಕ್ಷೆಯಲ್ಲಿ ದೇವ್ರು ಗೆದ್ರೆ ನಂಬ್ತೀನಿ ಅಂದ. ಏನ್ ಪರೀಕ್ಷೆ ಮಾಡಿ ಅಂದ. ಅಲ್ಲದಲ್ಲಿ ದೇವಸ್ಥಾನ ಯಾವುದು ದೇವಸ್ಥಾನ ಅದು? ಶನಿ ದೇವರು ದೇವಸ್ಥಾನ. ಚಾಮುಂಡೇಶ್ವರಿ ಎಲ್ಲ ದೇವಸ್ಥಾನ. ಅದು ದೇವಸ್ಥಾನ ಬಾಗ್ಲ ಕೂತಿದ್ನಲ್ಲ, ಅವನಂದ, ನೋಡೋ ನೆನೆ ದಿವಸ ಮೈಸೂರಿಗೆ ಹೋಗಿದ್ದೆ ಮಾರ್ಕೆಟ್ಗೆ, ಒಂದು ಲಾಟ್ರಿ ಟಿಕೆಟ್ ತಗೊಂಡ್ಬಂದಿವ್ನಿ. ಈಗ ಏನಾದ್ರು ಈ ದೇವ್ರು ಇದ್ರೆ, ಭಗವಂತ ಇದ್ರೆ, ಶನಿ ದೇವರು ನನಗೆ 1 ಲಕ್ಷ ಲಾಟ್ರಿ ಹೊಡಿಸ್ಲಿ, ಆಗ ದೇವ್ರು ಅವನೇ ನಂಬ್ತೀನಿ ಅಂದ್ಬಿಟ್ಟುದ್ದೆ. ಏನು ಮಾಡ್ದ, ಹೋಗಿ ಅಂಗಡಿಲಿ ಕರ್ಪೂರನೇ ತಂದ್ಬಿಟ್ಟ. ಶನಿದೇವ್ರ ಮುಂಚಾರ ಲಾಟ್ರಿ ಟಿಕೆಟ್ ಮಡಗ್ಬಿಟ್ಟ, ಕರ್ಪೂರ ಹಚ್ಬಿಟ್ಟು ಕೈ ಮುಗಿದ್ಬಿಟ್ಟ. ಅಪ್ಪ ಸರಿ ಮಹಾತ್ಮ, ನೀನಿಲ್ಲ ಅಂತಲೇ ಕಣಪ್ಪ ನಾನು ನಂಬ್ಕೊಂಡಿರೋದು. ನೀನಿಲ್ಲ, ಇವರೆಲ್ಲ ಅಂತವ್ರೆ ಅವನೇ ಅಂತ. ಅದಕ್ಕೆ ಇವತ್ತು ನಾನು ಈ ಚಾಲೆಂಜ್ ಮಾಡ್ತಾವ್ ನೋಡು. 1 ಲಕ್ಷ ಲಾಟ್ರಿ ಹೊಡೆದು ಬಿಟ್ರೆ ನೀ ಇದ್ದಿ ಅಂತ ಗ್ಯಾರಂಟಿ. ಹೊಡ್ಸು.
ಆಮೇಲೆ ನೋಡು ಅವ್ರಿವ್ರಂಗೆ 5 ರೂಪಾಯಿ 10 ರೂಪಾಯಿ 500 ರೂಪಾಯಿ ಹಾಕೋದಿಲ್ಲ ನಾನು. 1,00,000 ನೀನು ನನ್ಗೆ ಒಡ್ಸಿದ್ರೆ 50,000 ನಿನಗೆ, 50,000 ನನಗೆ, ಇಬ್ರು ಭಾಗ ಮಾಡ್ಕೊಬಿಡುಮ. ನೀನಿದ್ರೆ ದೂರದೊಳಗೆ ನೀನೇನಾರ ಹಳ್ಳಿ ಮರದ ಕೆಳಗೆ ಇದ್ರೆ ಶನಿ ಮಹಾತ್ಮ ಒಡ್ಸು ನೋಡೇ ಬಿಡ್ತೀನಿ, ಚಾಲೆಂಜು ಅಂದ. ಆ ಸುತ್ತ ಕೂತಿದವ್ರು ಯಾವ ಸೀಮೆ ಬಗ್ತನ್ಲ ನೀನು ಹಿಂಗ ಚಾಲೆಂಜ್ ಮಾಡುದು? ನಿಮ್ಗೆ ಯಾಕ್ರೆ ಆ ಸುದ್ದಿ? ಶನಿದೇವ್ರು ಇದ್ರೆ ಒಡ್ಸ್ತಂಬಿಡಯ್ಯ ಲಾಟ್ರಿ. ನೋಡಮ್ಮ ಬಿಡಪ್ಪ, ನಾಳಕ್ಕೆ ಹೋಗಿ ನೋಡ್ತೀನಿ ಅಂತ ಹೊಟ್ಟೆ ಬಿಟ್ಟ. ಭಗವಂತ ಅನ್ಕಂಡ ಶನಿದೇವ್ರು, ಹೆಂಗೂ ಒಬ್ಬ ಭಕ್ತ ಅಷ್ಟಾಗ ಸೃಷ್ಟಿ ಆಯ್ತವನೆ, ದೇವ್ರನ್ನೇ ನಂಬ್ತಿರ್ಲಿಲ್ಲ, ಲಾಟ್ರಿ ಒಡ್ಸ್ಬಿಡ್ದೆ ಸರಿ ಇವನಿಗೆ ಅಂತ ಕೈ ಎತ್ತಿ ತಥಾಸ್ಥು ಅನ್ನೋತ್ಗೆ ಆಳದೊನ್ನೇ ಪ್ರೈಜ್ ಯಾರಿಗೂ ಹೊಂಟಾಗಿತ್ತು. ಅವನ್ಯಾವ ದೇವ್ರು ಬೆಡ್ಬಿಟ್ಟಿದ್ನೋ ಅವನೊಬ್ಬ. ಇನ್ನು ಉಳಿದಿದ್ದ 50,000 ಶನಿದೇವ್ರು ಅನ್ಕೊಂಡ್ರು, ಆಯ್ತು ಬಿಡು, 2ನೇ ಪ್ರೈಜ್ 50,000 ನನ್ನ ಭಕ್ತಂಗೆ ಬಂದ್ರೆ 25 ಅವನಿಗೆ, 25 ನನಗೆ, ತಥಾಸ್ತು ಅಂದ. 50,000 ಬಂದ್ಬಿಡ್ತ್ಕನೆ. ಏನು ಖುಷಿಯೋ ಮೈಸೂರಿಂದ ಕುಣ್ಕ ಬಂದ್ಬಿಟ್ಟ ದೂರದ ಗಂಟುವೆ. 50,000 ಬತ್ತು, 50,000 ಬತ್ತು, 50,000 ಬತ್ತು. ಹಂಗೆ ಕೆಲವು ಜನ ಈ ಸ್ಪೀಟಲ್ಲಿ 5 ಲಕ್ಷ ಕಳೆದಿರ್ತಾರೆ, ಹೇಳುವುದಿಲ್ಲ. 5,000 ಗೆದ್ಬಿಟ್ಟು ಊರಿಗೆಲ್ಲ ಹೇಳ್ಕೊಬರ್ತಾರೆ, ಗೆದ್ದೆ ಮಂದಿಸ ಅಂತ. ಹಂಗೆ ಅವನು ಕುಣ್ಕಂದೇ ಬಂದ್ಬಿಟ್ಟ. 50,000 ತಂದದ್ದೆ ಎಡ್ತಿ ಕೈ ಕೊಟ್ಟ ಮಡಗು ಪೆಟ್ಗೆ ಬಿಗಿಯಾಗಿ, ಪರವಾಗಿಲ್ವೇ ಗೆದ್ಬಿಟ್ಟಿದ್ದಿ, ನನ್ನ ಅದೃಷ್ಟ ಅಂದ. ಶನಿದೇವ್ರು ಅನ್ಕೊಂಡು ಯಾಕೋ ಕೈ ಕೊಟ್ಟನಲ್ಲಿ ಇವನು, ಅಲ್ಲ ಈ ದುಡ್ಡು ಬಂದ್ರೆ ನಿನಗೆ ಅಂದಿದ್ದ, ಎಡ್ತಿ ಬತ್ತಲ್ಲ ಅಂದ್ರೆ ನನ್ನ ಅದೃಷ್ಟ, ನಾನು ಅದೃಷ್ಟವಂತ, ಮಡಗು ಪೆಟ್ಗೆಗೆ ಅಂದ. ಮಡಗುದ್ಲು. ಭಗವಂತ ಅನ್ಕೊಂಡ ಇವತ್ತು ಬರ್ಬೋದು, ನಾಳೆ ಬರ್ಬೋದು, 25,000 ಹಾಕೋಕೆ, ನಾಳಿದ್ದು ಬರ್ಬೋದು, 15 ದಿನ ತಲೆ ಹಾಕೊಂಡು ಮನೆ ಕಲ್ಲ ಕಣೆ ಅವನಿತ್ತಾಗೆ. ಆಮೇಲೆ ಒಂದಿನೆಲ್ಲ ರೋಡಲ್ಲಿ ಹಚ್ಚಿದ, ನೋಡ್ಬಿಟ್ಟ, ಓಹೋ ಸ್ಕೂಟ್ರ್ ಹಿಡಿದ್ಬಿಟ್ಟು ಓಡ್ ಬಂದು ಅಡ್ ಬಿದ್ಬಿಟ್ಟ. ಭಗವಂತ ಶನಿದೇವ್ರೆ, ಬಿಡಪ್ಪ ನೀನಿದ್ದಿ ಕಣಪ್ಪ, ಇಲ್ಲ ಅನ್ಕೊಬಿಟ್ಟಿದೆ, ನೀ ಗ್ಯಾರಂಟಿ ಇದ್ದಿ. ನನಗೆ ಇವತ್ತು ಗೊತ್ತಾಯ್ತು, ನಾನು ಅವತ್ತಿಂದ ಸ್ವಲ್ಪ ಕೆಲಸ ಬಿಜಿ ಇದ್ದೆ, ಬರೋ ಕಾಲಿಲ್ಲ. ಇವತ್ತು ಗೊತ್ತಾಯ್ತು, ನೀನು ಗ್ಯಾರಂಟಿ ದೂರದಲ್ಲಿ ಹಳ್ಳಿ ಮರದ ಕೆಳಗೆ ಶನಿದೇವ್ರು ಇದ್ದಿ ನೀನು, ಅದಕ್ಕೆ ಪ್ರೈಜ್ ಬಂತು. ಅಂದ್ರೆ ಈ ದೂರದೊಳಗೆ ನಾನೇ ಬುದ್ಧಿವಂತ ಅನ್ಕೊಬಿಟ್ಟಿದೆ, ನೀನು ನನಗಿಂಟು ಬುದ್ಧಿವಂತ ನೀನು. ನೋಡ್ದ ನಿನ್ನ 1,00,000 ಹೊಡ್ಸಿದ್ರೆ 50,000 ಆಗ್ತೇ ಹೋಯ್ತಾನೆ ಅಂತ ಮೊದಲೇ ಕಟ್ ಮಾಡ್ಕೊ ಹೊಡ್ಸಿದ್ಯಲ್ಲಪ್ಪ ನೀನು. ಹೋಲಿ ಬಿಡು, ನಿನ್ ದುಡ್ಡು ನಿಂತವದೆ, ನನ್ನ ದುಡ್ಡು ನಂತವದೆ, ನೀ ಕೇಳುವಂಗಿಲ್ಲ, ನಾನು ಹಾಕುವಂಗಿಲ್ಲ ಅಂದವ. ಶನಿದೇವ್ರು ಅನ್ಕಂಡ, ಎಲ್ರೂ ಬೆನ್ನು ನಾನೇ ಎತ್ತರ ನನ್ನ ಬೆನ್ನು ಎತ್ಬಿಟ್ನಲ್ಲ ಇವನು, ಎಂತೆಂಥ ಭಕ್ತರು ಉಟ್ಬಿಟ್ಟು ಅವ್ರ ಜಗತ್ತೊಳಗೆ ಅಂತ. ಅದಕ್ಕೆ ಕೊಡೋನು ಭಗವಂತ, ಬೇಡೋನು ಭಕ್ತ. ತನ್ನ ಮಕ್ಕಳು ಮಾಡೋ ತಪ್ಪನ್ನ ಎತ್ತೋರು ಕ್ಷಮಿಸೋ ಹಾಗೆ ಭಗವಂತ ಕೆಲವು ಸಲ ಕ್ಷಮಿಸ್ತಾನೆ ನಮ್ಮನ್ನ. ಹಂಗಂತ ನಾನು ಆಡದ್ದೇ ಆಟ ಆಗ್ಬಾರ್ದು, ನಾನು ಮೀರದ್ದೇ ಅಹಂಕಾರ ಆಗ್ಬಾರ್ದು, ನಾನು ನಡೆದದ್ದೇ ದಾರಿ ಆಗ್ಬಾರ್ದು. ದೈವದ ಮುಂದೆ ತಲೆಬಾಗು, ಊರಿರಿಯರಿಗೆ ಗೌರವ ಕೊಡು, ನಿನ್ನ ಕುಟುಂಬದ ಘನತೆ ಕಾಪಾಡು. ದುಡಿಮೆ ಬೇಕಾದ್ರೆ 100 ರೂಪಾಯಿ ಕಡಿಮೆ ಮಾಡು, ನಿನಗೆ ಬೆಲೆ ಕೊಡ್ತದೆ ಸಮಾಜ. ಅದಿಲ್ಲ ಇದಿಲ್ಲ, ನನಗೆ ಯಾರು ಲೆಕ್ಕಿಲ್ಲ, ಈ ಊರು ನಾನೇ ರೌಡಿ. ಬಹಳ ಜನ ಆಡ್ತಾರೆ ನೋಡ್ಬೇಕು, ಮಚ್ಚಿಡ್ಕ ಓಡಾಡ್ತಾರೆ ಊರೊಳಗೆ, ಕಡ್ದು ಹಾಕ್ಬಿಡ್ತೀನಿ ಲೇ ಅಂತ. ಹೋಗಿ ಮೈಸೂರು ಕೋರ್ಟಲ್ಲಿ ನೋಡ್ರಿ, ಕಂಕ್ಲಿಗೆ ಟವಲ್ ಸಿಗಾಕಂತ ಅಲ್ಬಕ್ಕ ಹೆಂಗೆ ನಿಂತಿರ್ತಾರೆ ಅಂತ. ಇಲ್ಲಿ ಹುಲಿ ಹೆಂಗೆ ಆಡಿದ್ರಲ್ಲ, ಇಲ್ಲಿ ಹೆಂಗೆ ಕೂತಿರ್ತಾರೆ ಮೈಸೂರು ಕೋರ್ಟ್ ಮುಂಚೆರೆ. ಅದಕ್ಕೆ ಸಮಯ ಬಂದಾಗ ತಲೆ ತಗ್ಬೇಕಾಗ್ತದೆ. ಯಾಕೆ ಅಂದ್ರೆ ಮೆರೆದ ಮಹಿಷಾಸುರನನ್ನೇ ಸಂಹಾರ ಮಾಡಿ ನಿಂತೋಳು ಚಾಮುಂಡೇಶ್ವರಿ. ಇಡೀ ಜಗತ್ತನ್ನೇ ನುಂಗುತ್ತೇನೆ ಅಂತ ಹೊರಟ ರಕ್ತ ಬೀಜಾಸುರನ ವಂಶನಾಶ ಮಾಡಿದವಳು ಚಾಮುಂಡೇಶ್ವರಿ. ಚಂಡ ಮುಂಡರ ಕೊಂದು ಚಂಡಿ ಚಾಮುಂಡಿಯಾದವಳು ಆ ಜಗನ್ಮಾತೆ. ಈ ಆಷಾಢ ಶುಕ್ರವಾರ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟ ಲಕ್ಷೋಪಲಕ್ಷ ಭಕ್ತರು ಆ ತಾಯಿ ದರ್ಶನ ಪಡೆದು ಪುನೀತರಾಗ್ತಾರೆ. ದೂರದ ಪುಣ್ಯ ಏನು ಅಂದ್ರೆ ನಿಮ್ಮ ಗ್ರಾಮದಲ್ಲೇ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಆಗಿದೆ. ಭಕ್ತಿಯಿಂದ ನಮ್ಮ ಶಿವಕುಮಾರ್ ಅವ್ರ ಕುಟುಂಬ ಆ ತಾಯಿ ಸೇವೆ ಮಾಡ್ತಾ ಇದೆ. ಅದು ಒಂದು ಮನೆ ಸೇವೆ ಖಂಡಿತ ಅಲ್ಲ. ಯಾಕೆ ಅಂದ್ರೆ ಅಮ್ಮ ಅಲ್ಕುಂತವಳು ತಾಯಿ ಜಗದಂಬೆ, ಇಡೀ ದೂರ ನೋಡ್ತಿದ್ದಾಳ ಆ ತಾಯಿ. ಆ ದೂರದ ಸಮಸ್ತ ಭಕ್ತ ಮಹಾಶಯರಿಗೆ ಅಮ್ಮನ ಆಶೀರ್ವಾದ ಸದಾ ಕಾಲ ಶ್ರೀರಕ್ಷೆ ಆಗಿರಲಿ, ಜಗದಂಬೆಯ ಅನುಗ್ರಹವಿರಲಿ ಅಂತೇಳಿ ನಾವಾದ್ರೂ ಬಯಸ್ತಾ ಬೇಡ್ತಾ ಮತ್ತೊಂದು ಗೀತೆಯನ್ನು ಹಾಡೋಣ. ಆ ಜಗನ್ಮಾತೆಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತೇಳಿ ಬೇಡ್ತಾ, ಆ ಜಲಜಲನೆ ಬೆವುತಳಲ್ಲೇ ಬೆಟ್ಟದ ಚಾಮಾಯಿ, ಗಿಲಗಿಲನೆ ಕುಣುಗಳಲ್ಲೇ ಅಂತ ಅಂಬಾರಿ ಅರ್ಜುನನ ಮೇಲೆ ಕುಳಿತು ಮೈಸೂರು ನಗರದ ತುಂಬೆಲ್ಲ ಮೆರೆದು ನಾಡಕಾಯುವಳು ನಾಡದೇವತೆ
ಬೆಟ್ಟದ ಚಾಮುಂಡಿ ಚಾಮುಂಡೇಶ್ವರಿ ತಾಯಿ ಪಾದಕ್ಕೆ ಸ್ವಲ್ಪ ಹೇಳ್ಬೇಕು ಜೋರಾಗಿ. ಚಾಮುಂಡೇಶ್ವರಿ ತಾಯಿ ಪಾದಕ್ಕೆ ಚಲ ಚಲನೆ ಬೆಳ್ತಳಲ್ಲೇ ಆ ಚಾಮುಂಡಿ ಗಿಲಿ 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 ಕುಣದಳಲ್ಲೇ ಚಲ ಚಲನೆ ಬೆಳ್ತಳಲ್ಲೇ ಆ ಚಾಮಾಯಿ ಗಿಲಿ 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 ಕುಣದಳಲ್ಲೇ ದೂರಾದ ಬೀದಿ ಬೀದಿಯ ಒಳಗೆಲ್ಲ ದೂರಾದ ಬೀದಿ ಬೀದಿಯ ಒಳಗೆಲ್ಲ ಜಲ ಜಲನೆ ಆ ಜಲ ಜಲನೆ ಅವ್ವ ಜಲ 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 ಬೆಳ್ತಳಲ್ಲೇ ಆ ಚಾಮುಂಡಿ ಗಿಲಿ 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 ಕುಣದಳಲ್ಲೇ ಚಂಡಾಮುಂಡರ ಕೊಂದು ತಾಯಿ ಚಂಡಿ ಚಾಮುಂಡಿಯಾದಳೋ ಮೈಸಾಸುರನ ಕೊಂದು ನನ್ನ ತಾಯಿ ಮೈಸೂರಲ್ಲಿ ನೆಲೆಗೊಂಡಳೋ ಬೆಟ್ಟದ ಮೇಲೇರಿ ನಗನಗತ ಕುಳಿತವಳೆ ಬೆಟ್ಟದ ಮೇಲೇರಿ ನಗನಗತ ಕುಳಿತವಳೆ ಜಲ್ ಜಲ್ಲೆ ಜಲ ಜಲನೆ ಅವ್ವ ಜಲ 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 ಬೆಳ್ತಳಲ್ಲೇ ಆ ಚಾಮಾಯಿ ಗಿಲಿ 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 ಕುಣದಳಲ್ಲೇ ಆರು ಸಾವಿರ ದಂಡ ಚಾಮುಂಡಪ್ಪ ಬರಸಿ ಸಂಹಾರ ಮಾಡಿ 3,000 ದಂಡ ಚಾಮುಂಡಪ್ಪ ಮುರಿದು ಮಡಲಲ್ಲಿ ಕಟ್ಟಿ ಉರಿವ ಬೆಂಕಿಯ ಹಿಡಿದಂತ ನನ್ನವ್ವ ಉರಿವ ಬೆಂಕಿಯ ಹಿಡಿದಂತ ನನ್ನ ತಾಯಿ ಉರಿ ಉರಿದು ಕುಳಿತಾಳಲ್ಲೇ ನನ್ನೂರೊಳಗೆ ನಡೆದು ಬಂದಾಳಲ್ಲೇ ಜಲ ಜಲನೆ ಬೆಳ್ತಳಲ್ಲೇ ಆ ಚಾಮುಂಡಿ ಗಿಲಿ 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 ಕುಣಿದಳಲ್ಲೇ
ಚಾಮುಂಡೇಶ್ವರಿ, ತಾಯಿ ಜಗದೀಶ್ವರಿ, ಜಗದಂಬೆ, ಅಂಬಾ ಭವಾನಿ, ಶಶಾಂಕವದನೆ, ಸಿಂಹವಾಹಿನಿ, ಸರ್ವೇಶ್ವರಿಯ ಕೃಪಾ ಕಟಾಕ್ಷವನ್ನ ಕೋರ್ತ ಶಕ್ತಿ ದೇವತೆ ಚಾಮುಂಡಮ್ಮ. ಏನ್ ಕ್ವಾಪು ಅಮ್ಮನಿಗೆ ಹೊಡೆದು ಬಿಟ್ಟಾಳ, ಎಲ್ರನ್ನೂ ಕೊಂದಾಕ್ಬಿಡ್ತಾಳ ತಾಯಿ. ಮಗನ ಮೇಲೆ ಕೋಪ ಮಾಡ್ಕೊಂಡು ಅವ್ವ ಏನಂತಾಳೆ, ಬಾ ನನ್ನ ಮಗನೇ ಮನ ಕಾಲು ಮುರಿದಾಕ್ತೀನಿ ಅಂತಾಳೆ. ಯಾವ ತಾಯಾರೋ ಮುರಿದವಳ ಎತ್ತು ಮಗನ ಕಾಲು? ಮುರಿದಿಲ್ಲ. ಹಂಗಂತಾಳೆ ಅಷ್ಟೇ, ಬೆದರಿಸ್ತಾಳೆ. ಯಾಕೆ? ಈ ಸಮಾಜ ಕಂಟಕನಾಗಬಾರದು, ಮನೆಯಲ್ಲಿ ಚೆನ್ನಾಗಿ ಇರಬೇಕು ಅಂತೇಳಿ ಆ ಜಗದಂಬೆ ಜಗದೀಶ್ವರಿಯ ಕೃಪಾ ಕಟಾಕ್ಷವನ್ನು ಇವತ್ತು ನಾವು ಕೋರ್ತಿದ್ದೇವೆ. ಆ ಶಕ್ತಿ ದೇವತೆಯ ಸ್ಮರಣೆಯೊಂದಿಗೆ ದೂರ ಗ್ರಾಮದಲ್ಲಿ ಈ ದಿವಸ ಆ ತಾಯಿ ಸ್ತುತಿ ಮಾಡಬೇಕಾಗಿರೋದ್ರಿಂದ ಗಜಗೌರಿ ವ್ರತ ಎಂಬ ಚರಿತ್ರೆ, ಆ ಜಗನ್ಮಾತೆಯ ಆಶೀರ್ವಾದ ಕೋರುವಂಥ ಕಥಾಮೃತ, ಅದನ್ನು ನಡೆಸ್ಕೊಡೋಣ. ತಾವೆಲ್ಲರೂ ಕೂಡ ವಿನಮ್ರರಾಗಿ ಪ್ರೀತಿಯಿಂದ. ನಾನು ನಮ್ಮೂರಲ್ಲಿ ಹೇಳಿದೆ, ಎಲ್ಲಿಗೆ ಹೋಯ್ತಾ ಇದ್ದೀರಿ ಕತೆಗೆ ಅಂದರು. ದೂರಕ್ಕೆ ಅಂದೆ. ಎಷ್ಟು ದೂರ ಇದ್ದಪ್ಪ ಅದು ಅಂದರು. ದೂರ ಅಂದರೆ ದೂರ ಅಲ್ಲ ಕಣೆಯ, ದೂರ ಅನ್ನೋದೊಂದು ಗ್ರಾಮ ಅಂತ. ವಿಶೇಷ ಅಲ್ವಾ? ನಂಜನಗೂಡು ತಾಲೂಕಲ್ಲಿ ಊರ ದೂರ ಅಂತ. ನಮ್ಮದು ಅದೇ ಕೊನೆಗೆ ಶಿವಾರ ಅಂತ. ಅದಕ್ಕೆ ಬಂದಿದ್ದೀವಿ ಆನಂದವಾಗಿ. ಗ್ರಾಮದ ಹೆಸರುಗಳು ಒಂಥರ ವಿಶೇಷವಾಗಿರ್ತಾವೆ. ಆದ್ದರಿಂದ ಇವತ್ತು ನಮ್ಮ ದೂರ ಗ್ರಾಮದಲ್ಲಿ 2ನೇ ಕಾರ್ಯಕ್ರಮ ನಂದು. ಮೊದಲು ಚೇರ್ಮನ್ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ, ಅಧ್ಯಕ್ಷರು ಬಸವರಾಜ್ ಉಪ್ಪನವ್ರ ಕಾರ್ಯಕ್ರಮಕ್ಕೆ. ಶಿವಕುಮಾರ್ ಅವರು ಅವಾಗಿಂದಾನೂ ಹೇಳ್ತಿದ್ರು, ಅಯ್ಯೋ ಸ್ವಾಮಿ, ನಮ್ಮ ಗ್ರಾಮದಲ್ಲಿ ನಾ ಚಾಮುಂಡೇಶ್ವರಿ ಪೂಜೆ ಮಾಡ್ತೀನಿ, ನೀವು ಬಂದು ಆಡಬೇಕು, ನೀವು ಬಂದು ಕತೆ ಮಾಡಬೇಕು. ನಿಜವಾಗ್ಲೂ ಇಷ್ಟು ವರ್ಷ ಕತೆ ಒಪ್ಕೊಂಡು ನೀವು ಅಷ್ಟು ಫೋನ ಯಾರೂ ಮಾಡಿರಲಿಲ್ಲ ನನಗೆ. ಗಂಟ್ಕೊಂದೊಂದು ಫೋನ್ ಬಂದಿದೆ, ಯಾಕಪ್ಪ ಹಿಂಗೆ ಮಾಡೋರು ಅಂತಲೂ ಒಂದ್ಸಲ ಬೇಜಾರು. ಆದರೂ ಆ ಮನುಷ್ಯ ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಭಕ್ತಿ ಇಟ್ಟವನೇ ಅಂತ ಒಂದು ಕಡೆ ಸಂತೋಷ. ಎರಡೂ ಆಯಿತು. ಕಳೆದ ವಾರವೇ ಬರಬೇಕಿತ್ತು, ಯಾವುದೋ ಅಕಾಲಿಕವಾದ ಮರಣವಾದ ಕಾರಣ ಇವತ್ತು ಏನು ಇಲ್ಲಿ ಒಂದು ಗ್ರಾಮದಲ್ಲಿ ಸೌಹಾರ್ದತೆಯಿಂದ ಬಾಳ್ತಿರ್ತಕ್ಕಂಥ ಒಂದು ಕುಂಬಾರ ಸಮುದಾಯದ ಒಂದು ಮರಿಶೆಟ್ರು ಕಲಾವಿದರು, ಗ್ರಾಮಕ್ಕೆ ಕಲಸಪ್ರಾಯರು, ಇಡೀ ದೂರಕ್ಕೆ ಬಂದು ಯಾರನ್ನಾರು ಕೇಳಿದ್ರೆ, ಸ್ವಾಮಿ ನಿಮ್ಮೂರಲ್ಲಿ 1 ಕೋಟಿ ಎಷ್ಟು ಜನ ಇಟ್ಟವ್ರೆ, ಲಕ್ಷ ಎಷ್ಟು ಜನ ಇಟ್ಟವ್ರೆ, ಸಾಲದಲ್ಲಿ ಯಾರವ್ರೆ, ಇವೆಲ್ಲ ಕೇಳೋಕೆ ಮೊದಲು ಕಲಾವಿದರು ಯಾರ್ಯಾರು ಅಂತ ಕೇಳ್ತಾರೆ. ಅದಕ್ಕೆ ಮರಿಶೆಟ್ರು ಚಿರಾಯುವಾದಂಥ ಒಂದು ಕೀರ್ತಿಯನ್ನ ಆ ಮನೆಗೆ ಕೊಟ್ಟು ಹೋಗಿದ್ದಾರೆ. ನಮ್ಮ ತಂದೆ ನಾಟಕದ ಮೇಷ್ಟ್ರು. ಅವೆಲ್ಲ ಒಂದು ಗೌರವ ಗ್ರಾಮಕ್ಕೆ. ನಮ್ಮ ಗ್ರಾಮದಲ್ಲಿ ಒಬ್ರು ಮೇಷ್ಟ್ರು ಇದ್ರು ಸ್ವಾಮಿ, ತುಂಬ ಚೆನ್ನಾಗಿ ನಾಟಕ ಕಲಿಸ್ತಿದ್ರು, ಹಿಂಗೆಲ್ಲ ಹೇಳ್ತಾರೆ. ಆದರೆ ಅದು ಹೇಳ್ಬೇಕಷ್ಟೇ, ಉತ್ಪ್ರೇಕ್ಷೆ ಆಗಬಾರ್ದು. ಮನೆ ಒಬ್ಬ ಹೋಗಿದ್ದ ಒಂದು ಗ್ರಾಮಕ್ಕೆ, ಸ್ವಾಮಿ ನಮ್ಮೂರಲ್ಲೊಬ್ಬ ಆಡ್ತಿದ್ದ. ನೀನು ಯಾವ್ದು ಆಡೋದು? ಮತ್ತೆ ನಿಮ್ಮ ಅಪ್ಪನಂಗೆ ಆಡುವ ಅನ್ನೋದು ಅವನು. ನಾನು ನಮ್ಮ ಅಪ್ಪನೂ ಆಡ್ತಾನೆ ಕಣಯ್ಯ ಅಂದೆ. ನಮ್ಮ ಅಪ್ಪನಂಗೆ ಆಡುವ, ನಮ್ಮ ಅಪ್ಪನೂ ಆಡ್ತಾನೆ. ಸಖತ್ತಾಗಿ ಆಡುವ, ಹೆಂಗಾಡುವ ಅಂದಿರೆ ಎಲ್ಲ ಅವನು ಅಂದೆ. ಓಟಿ ಕುಡ್ದು ಹೋಗ್ಬಿಟ್ಟ ಅಂದ. ಸುಮ್ಮನಿರತ್ತಾಗಿ. ಸತ್ತೋದ್ ಕೋಳಿ ಇದ್ರೆ ಕಿತ್ತೋದ್ ಮಂಕ್ರಿ ತುಂಬ ಮಟ್ಟೆ ಇಕ್ತಿತ್ತು ಅಂತ ಒಂದು ಗಾದೆ ಮಂಡ್ಯದಲ್ಲಿ. ಕೋಳಿನೂ ಇಲ್ವಂತೆ, ಮಂಕ್ರನೂ ಕಿತ್ತೋಗಿದ್ದದಂತೆ. ಸುಮ್ಮನಂಗೆ ಹೇಳಕ್ಕದು. ಒಬ್ಬ ಕಲಾವಿದ್ರು ಹೊಗಳ್ಬೇಕಾದ್ರೆ ಇನ್ನೊಬ್ರನ್ನ ಹೀಯಾಳಿಸ್ಬಾರ್ದು, ಅದು ಜ್ಞಾನ ಇರ್ಬೇಕು ನಮ್ಗೆ ಯಾವತ್ತೂ ಕೂಡ. ಯಾರನ್ನ ಎಷ್ಟು ಬೇಕಾದ್ರೂ ಹೊಗಳುವ, ಆದರೆ ಒಂದು ಹುಡುಗ ಪದ ಕಲ್ತಾಡ್ತಾನೆ ಅಂದರೆ ಆಡು ಕಂದ ಅನ್ಬೇಕು, ಬೆಂತಟ್ಟಬೇಕು, ಪ್ರೋತ್ಸಾಹಿಸಬೇಕು. ಆ ಮೂಲಕ ಇವತ್ತು ಸ್ಮರಣೆಯ ಸೇವೆಯನ್ನ ನಾವೆಲ್ಲರೂ ಮಾಡ್ತಾ, ನಮ್ಮ ಸ್ಟೈಲ್ ಶಿವಕುಮಾರ್ ಅವರ ಆಸೆ ಅಪೇಕ್ಷೆ ಈಡೇರಲಿ. ಅವ್ರು ಹೇಳಿದ್ರು ಮುಂದೆ ವರ್ಷಕ್ಕೆ ಇನ್ನೂ ಅದ್ಧೂರಿಯಾಗಿ ಮಾಡ್ತೀನಿ ಅಂತೇಳಿ. ಮನುಷ್ಯ ನಿಮಿತ್ತ ತಾಯಿ ಸತ್ಯ, ಅವಳು ಶಕ್ತಿ ಕೊಟ್ರೆ ಮಾಡ್ಬೋದಷ್ಟೇ. ಒಬ್ಬ ಹೇಳ್ತಾ ಇದ್ದ ನನಗೆ ಯಾವಾಗ್ಲೂ, ಸ್ವಾಮಿ ನಮ್ಮ ಅಪ್ಪಂಗೆ ವಯಸ್ಸಾಗದೆ, ಸತ್ತೋಗ್ಬಿಟ್ರೆ ನಿಮ್ದೇ ರೀಕತೆ ಅನ್ನುವ. ಸುಮ್ಮಿರಯ್ಯ, ಅದು ಯಾಕಂಗಂದು ಇನ್ನುವೆ ಹಂಗಂತಲೇ ಇರುವ. ಎಷ್ಟಾರ ದುಡ್ಡು ಕೇಳಿ ನೀವು, ನಾನು ಕೊಡ್ತೀನಿ. ನಮ್ಮ ಅಪ್ಪ ಸತ್ತೋದ್ರೆ ನೀವೇ ಆಡ್ಬೇಕು. ಸುಮ್ಮಿರಯ್ಯ, ವಯ್ಯ ಸಾಯ್ದು ಬೇಡ, ಇದು ಯಾಕೆ ಹಿಂಗಂದಿಂದ್ರು ಕೇಳ್ತಿರ್ಲಿಲ್ಲ. ಅವ ಇನ್ಗೆ ಯಾವಾಗ ಬತ್ತು ಗೊತ್ತೇ, ಸಾವು ಕರೋನಾ ಬಂದಾಗ ಬಂದ್ಬಿಡ್ತು. ಅವನು ಕರೀಲಿಲ್ಲ, ನಾನು ಹೋಲಿಲ್ಲ. ಯಾಕಪ್ಪ ಸುಮ್ಮನೆ ಮುಂದಾಗ ಆಡಬೇಕು? ಅವೆಲ್ಲ ಮಾತಾಡ್ಬಾರ್ದು ನಾವು. ನಮ್ಮ ಜೀವನದಲ್ಲಿ ಏನು ನಡೀತದೆ ಅಂತ ನಮ್ಗೆ ಗೊತ್ತಿಲ್ಲ. ಕೋಟಿ ಹಣ ಇಟ್ಟವರು ಕುತ್ತಿಗೆ ಒಂದು ಹೂನಾರಿಲ್ದಂಗೆ ಹೊಂಟೋಗ್ಬಿಟ್ರು ಕರೋನಾ ಬಂದಾಗ. ನೋಡಿ ಈಗ ಎಷ್ಟು ಆನಂದವಾಗಿ ಕೂತಿದ್ದವು ನಾವೆಲ್ಲ. ಎದುರಿಸ್ಬಿಟ್ಟಿದ್ರು ನಮ್ಮ ಟಿವಿಯವರು. ಏನಾಗಲಿದೆ ಜಗತ್ತು, ಬೀದಿಯಲ್ಲಿ ಹೆಣವಾಗಲಿದ್ದಾರೆ ಎಲ್ಲರೂ. ಅವ್ರು ಎದುರಿಸಿ ಅರ್ಧ ಸತ್ತೋಗ್ಬಿಟ್ರು ಜನ. ನೋಡಿ ಏನು ಆನಂದವಾಗಿ ಕೂತವ್ರು ಎಲ್ರೂ. ಯಾವ ಮಾಸ್ಕು ಇಲ್ಲ, ಏನೂ ಇಲ್ಲಪ್ಪ. ನೋಡಿ ಒಂದು ಮಾಸ್ಕರ ಕಾಣ್ತಿದ್ದವ ಒಬ್ಬರು ಮುಖದಲ್ಲಿ. ನಮ್ಮೂರಲ್ಲಿ ಒಂದು ಇಬ್ಬರು ಇನ್ನೂ ಹಾಕತ್ತಾರ ಮಾಸ್ಕ. ಸಾಲ ಜಾಸ್ತಿ ಮಾಡ್ಬಿಟ್ಟವ್ರೆ, ಬಿಚ್ಚನೆವಲ್ರು ಪುಣ್ಯಾತ್ಮರು, ಕಣ್ಗಂಟು ವಾಲ್ಸ್ಕೊಬಿಟ್ಟವ್ರೆ. ಅವನೇ ಅಲ್ವಾ ಬೊರೆ ಕೊಡ ಅಂತ ಒಂಟೆ ಹೋಯ್ತಾನ ಅವ್ನು. ಅದಕ್ಕೆ ಎಲ್ಲ ಮಾಸ್ಕ್ ಇಲ್ಲ,
ಈಗ ಶ್ರೀರಾಮ್ಪುರ ಸರ್ಕಲ್ ಟೀ ಕುಡಿಗೆ ನಿಂತೀವೋ ಅಲ್ಲೊಬ್ಬ ಮಾಸ್ಕ್ ಹಾಕ ಕೂತಿದ್ದ. ಮಾಸ್ಕ್ ಹಾಕೊಂಡು ಕೂತವನೆ. ಹೆಂಗದೆ ಮಾಸ್ಕು? ಎಲ್ಲೋ ಕರೋನಾ ಮೊದಲನೇ ಅಲ್ಲೆಲ್ಲಿ ತಗೊಂಡಿದ್ದು ಅಂತ ಕಾಣ್ತದೆ. ಒಗದು 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 ಟೀ ಸೋಸು ಜಾಲ್ರಿ ಆದಂಗೆ ಹೋಗದೆ. ತುಟಿ ಮೂಗೆಲ್ಲ ಈಚೆಗೆ ಕಾಣ್ತಾವೆ ಕಣೆಯ. ನಾನೊಂದು 5 ನಿಮಿಷ ನೋಡ್ಬಿಟ್ಟು ಕೇಳಿದೆ, ಏನಣ್ಣ ಇದು ಅಂದೆ. ಮಾಸ್ಕ್ ಕಂಡ್ರಿ ಅಂದ. ಯಾಕೆ ಹಾಕಿದ್ದಿ ಅಂದೆ. ವೈರಸ್ ಬರ್ದೆ ಒಲಿ ಅಂತ ಹಾಕಿವ್ನಿ ಇಂದ. ಆವೇ ನುಗ್ಗುವಂಗೆ ತೂತಾಗವೆಲ್ಲ ನಿಮ್ಮ ಮನ ಕೈದಾಗ, ಅದಕ್ಕೆ ನಮ್ಮನ್ನು ಎದುರಿಸ್ತಿ ಅಂತ. ಅದಕ್ಕೆ ಭಯ, ಅನುಮಾನ ಇವೆರಡೇ ದೊಡ್ಡ ಕಾಯಿಲೆ ಈ ಪ್ರಪಂಚದಲ್ಲಿ. ಅದಕ್ಕಿಂತ ಯಾವ ಕಾಯಿಲೆನೂ ಇಲ್ಲಂತೆ. ಆದ್ರಿಂದ ಆ ಭಯ ಅನುಮಾನ ಮುಕ್ತರಾಗಿರೋಣ. ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ಮತ್ತಷ್ಟು ಮಗದಷ್ಟು 5 ವರ್ಷ ಅಲ್ಲ 15 ವರ್ಷ 20 ವರ್ಷ ಮಾಡೋ ಶಕ್ತಿ ಆ ತಾಯಿ ಕೊಡ್ಲಿ. ಅನುದಾನ ಈ ಸಲ ಒಂದು 25 kg ಬಾತೋ ಏನೋ ಹೇಳಿದ್ರು ಅವ್ರು, ನಂಗೆ ಗೊತ್ತಿಲ್ಲ. 1 ವರ್ಷಕ್ಕೆ 11 ವರ್ಷಕ್ಕೆ ಟೇಬಲ್ ಹಾಕ್ಸಿ ಜನಕ್ಕೆ ಊಟ ಹಾಕ್ಸುವಂಥ ಯೋಗ್ಯತೆ, ಯೋಗ ಎಲ್ಲವನ್ನು ನಮ್ಮ ಶಿವಕುಮಾರ್ ಅವ್ರ ಕುಟುಂಬಕ್ಕೆ ಭಗವತಿ ಅನುಗ್ರಹಿಸಲಿ ಅಂತೇಳಿ ತಾಯಿ ಭಗವತಿ ಚಾಮುಂಡೇಶ್ವರಿ ತಾಯಿ ಪಾದಕ್ಕೆ ನೋಡೋರು ಪೂಜೆ ಮಾಡಿ ಪುಣ್ಯ ಪಡ್ಕೊಂಡ್ರು, ಆಶೀಸ್ಕೊಂಡ್ರು, ನಾಮಸ್ಮರಣೆ ಮಾಡಿ ಪುಣ್ಯ ಪಡ್ಕತಾವ. ನೀವು ಪಡ್ಕೋಬೇಕೋ ಬೇಡ? ಅದಕ್ಕೆ ಜೈಕಾರ ಹೇಳಬೇಕು, ತಪ್ಪದೆ ಹೇಳಬೇಕು. ಯಾರಿಗೋಸ್ಕರ? ನನಗೋಸ್ಕರ ಅಲ್ಲ, ತಾಯಿ ಚಾಮುಂಡೇಶ್ವರಿಗೋಸ್ಕರ, ನಿಮ್ಮ ಮನೆಯ ಸಂತೋಷಕ್ಕೋಸ್ಕರ, ನಿಮ್ಮ ಮನೆಯ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಿಮ್ಮ ಬದುಕಿನ ಆನಂದಕ್ಕೋಸ್ಕರ. ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ, ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ, ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ. ಕಥಾಭಾಗವನ್ನು ಪ್ರಾರಂಭ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶೋ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಸುಜನ ಜನಾವನನೆ ಗಜಾನನ ಸುರನುತ ವಂದಿತನೇ ಗಜಾನನ. ಸುಜನ ಜನಾವನನೆ ಗಜಾನನ ಗಜಾನನ. ಮೂಷಿಕ ವಾಹನ ಮೋದಕ ಪ್ರಿಯಕರ, ಮೂಷಿಕ ವಾಹನ ಮೋದಕ ಪ್ರಿಯಕರ. ಮೊದಲೊಂದಿಪೆನೋ ಗಣಪತಿ ನಿನಗೆ ಬರದರ ಮಾರ್ಗನೆ ಪಾರ್ವತಿ ಕುವರನೆ. ಬರದರ ಮಾರ್ಗನೆ ಪಾರ್ವತಿ ಕುವರನೆ. ಮೊದಲೊಂದಿಪೆ ಗಣಪ ವಂದಿತನೇ ಗಜಾನನ. ಸುಜನ ಜನ ಮನನೇ ಗಜಾನನ ಗಜಾನನ ಗಜಾನನ. ಜಯ ನಮ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಅಲಕ್ತರಂಜನ ಗುರುಮಲ್ಲೇಶ ಮಹಾಪ್ರಭೋ. ಜಯ ಜಯ. ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ನನ್ನ ಪೂಜ್ಯ ಗುರುಗಳಾದಂಥ ಕೀರ್ತಿಶೇಷರಾದಂಥ ಬೆಳಗೊಳ ನಾರಾಯಣದಾಸನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ತೂರಾ ಗ್ರಾಮದ ಸಮಸ್ತ ದೇವತೆಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಿದ್ದಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠತಮವಾದ ಜನ್ಮ ಯಾವುದು ಅಂದ್ರೆ ಮಾನವ ಜನ್ಮ. ಅದಕ್ಕೆ ಎಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದ್ದೆ ಅಂದ್ರೋ ಮುಂದೆ ದಕ್ಕಿದ್ದೆ ಅಂದ್ರೋ. ಎಂತ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದ್ದೆ ಅಂದ್ರೋ ಮುಂದೆ ದಕ್ಕಿದ್ದೆ ಅಂದ್ರೋ. ಸಂಸಾರ ಸಂಘವಿಲ್ಲ, ಕಂತು ಹಣ ಭಜನೆ ಇಲ್ಲ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಸಂಸಾರ ಸಂಘವಿಲ್ಲ, ಕಂತು ಹಣ ಭಜನೆ ಇಲ್ಲ, ಪ್ರತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ. ಇಂಥ ಮಾನವ ಜನ್ಮ ಸಿಕ್ಕಿತೆ ಅಂದ್ರೋ ಮುಂದೆ ದಕ್ಕಿತೆ ಅಂದ್ರೋ. ಸಂಸಾರ ಸಂಘವಿಲ್ಲ, ಕಂತುವರನ ಭಜನೆ ಇಲ್ಲ,
ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಸಂಸಾರವೇ ಭ್ರಾಂತಿ ಇದ್ದಂಗೆ ನೋಡಿ. ನಾನು ಅನ್ಕೊಂಡಂಗಿಲ್ಲ ಜೀವನ ಇವತ್ತಿದ್ದಂಗೆ ನಾಳೆ ಇಲ್ಲ. ಹೋಗ್ಬೇಕೇನಪ್ಪ, ಹೋಗು, ಅದ್ಯಾಕೆ ಎದ್ರಕಂಡು ನಾನೇನು ಹೋಗು ಕಾಣ್ಲೆ ನಾನು ಹೊಟ್ಟೈತರ್ ನೀವು ಅಂತ. ನಿಮಗೆಲ್ಲ ಅರ್ಧ ಎಷ್ಟು ದರೀಕತೆ ಎಲ್ಲಿ ತಂದು ತೋರಿಸ್ಮಪ್ಪ ಅವ್ರಿಗೆಲ್ಲ. ಡೆವಿಲ್ ಪಿಕ್ಚರ್ ರಿಲೀಸ್ ಇನ್ನೂ ಆಗಿಲ್ಲ, ಆಡ್ಬಿಡ್ಬೇಕಾಗ ಅದನ್ನೇ. ನಡ್ರಿ ನಡ್ರಿ ಮೊದ್ಲು ಹೋಗಿ ಮನೆ ಕಳಿ ಮನೇಲಿ ನೀವು. ಅದಕ್ಕೆ ಕಂತು ಹೊರನ ಭ್ರಾಂತಿ ಸಂಸಾರ ಇವತ್ತಿದ್ದಂಗೆ ನಾಳೆ ಇಲ್ಲ ಅಲ್ವಾ. ಲವ್ ಮಾಡ್ದಂಗೆ ಮದುವೆ ಅಲ್ಲ, ಮದುವೆ ಆದಂಗೆ ಸಂಸಾರ ಇಲ್ಲ. ಗೊತ್ತಿರ್ಬೇಕವೆಲ್ಲ. ಲವ್ ಮಾಡುವಾಗ ಫೋನ್ ಮೆಸೇಜ್ ಏನ್ ಕೇಳಿ, ಚಿನ್ನು ಕಾಫಿ ಆಯ್ತಾ, ಚಿನ್ನು ಊಟ ಆಯ್ತಾ, ಡಾ ಏನ್ ಮಾಡ್ತಿದ್ಯಾ, ಸುಬ್ಬ ಸುಬ್ಬಿ ಎಲ್ಲ ಶುರು ಮಾಡ್ಕ ಎಲ್ಲ ನಡೀತಿತ್ತಿಲ್ಲೇ ನಮ್ಮ ಪಕ್ಕದಲ್ಲೇ ನಮ್ಮ ಹುಡುಗ. ಅಯ್ಯೋ ಗಂಟೆಗತ್ತು ಮೆಸೇಜು ಹೆಣ್ಮಗ ಲವ್ ಮಾಡ್ತಿದ್ದಾಗ. ನೀ ತಿಂಡಿ ತಿಂದಿಲ್ಲ ಅಂದ್ರೆ ನಾ ತಿನ್ನೋದಿಲ್ಲ. 11 ಗಂಟೆಗೆ ನೀ ತಿಂಡಿ ತಿಂದಿಯಾ, ನಾನು 11:15 ತಿಂತೀನಿ. ಇಷ್ಟೊತ್ತು ತನಕ ಊಟ ಮಾಡೋಕ್ಕಿಲ್ವಾ, ನಿನ್ನ ಆರೋಗ್ಯ ಹಾಳಾಗಲ್ವಾ ಅಂತ ಹೆಣ್ಮಗ. ನಾನು ಏನು ಪ್ರೀತಿ ಮಾಡ್ತವಪ್ಪ ಈಕಳು, ಎಷ್ಟು ಪ್ರೀತಿ ಅನ್ಕಂಡೆ. ಪ್ರೀತಿ ಮುಗೀತು, 3 ತಿಂಗಳಿಂದ ಮದುವೆ ಆಯ್ತು. ಮೊನ್ನೆ ಸಂಜೆ ಅವ್ರ ಮನೇಲೆ ಕಾರ್ಯಕ್ರಮ, ಅವ್ರ ಮನೆ ಪಕ್ಕದಲ್ಲಿ, ಅವ್ರ ಮನೆಗೆ ಹೋಗಿದ್ದೆ. ಆ ಹೆಣ್ಮಗು ಉಪ್ಪಿಟ್ಟು ಮಾಡೋದು, ಕೇಸರಿ ಬಾತು ಖಾರ ಬಾತು ಕೊಡ್ತು. ನಾ ಸುಮ್ಮನೆ ತಿಂತಿದ್ದೆ. ಇವನು ಸುಮ್ಮನೆ ತಿನ್ಬೇಕೋ ಬೇಡವೋ, ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಆಗದೆ ಅಂದ. ಏನಂತೂ ಗೊತ್ತಾ ಹೆಣ್ಮಗ, ತಿಂದ್ರು ತಿನ್ನು, ತಿಂದರೆ ಹೋಗು ಅಂತ. ಈಗ 3 ತಿಂಗಳಲ್ಲಿ ಚಿನ್ನು ಕಾಫಿ ಆಯ್ತಾ ಅಂತಿದ್ದು ಯಾವ ಸ್ಥಿತಿ ಬಂತು. ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಏನು ಮಗ ಗಡ 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 ಅಂತ ನಡುಗ್ತಿದ್ದ. ನಮ್ಮಪ್ಪ ಅಲ್ಲಿ ಬತ್ತವನೆ, ಬಿಟ್ಟನಪ್ಪ ನನ್ನನ್ನ ಅಂತ. ಈಗ ಇವ್ನು ಲಕ್ ಹೊಡೆದ್ ಮನ್ಗವನ, ಅವ್ನ ಕಾಲೆಲ್ಲ ಒದಿತಾ ಕೂತವನೆ. ಮನೆ ಹಾಳು ಮಾಡ್ಬಿಟ್ಟ ನೀನು. 10 ಕುಂಟೆ ಸೈಟ್ ಅವತ್ ಮಾರದೆ ಹೋಗಿದ್ರೆ 10 ಕೋಟಿ ಆಗುದಲ್ಲೋ ಅನ್ನೋದು ಲಕ್ ಹೊಡೆದ್ ಮನ್ಗವನ್ ತುಳಿತಾ ಕೂತವನ ಆ ಕಡೆ. ಅದಕ್ಕೆ ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಯಾವುದು ಶಾಶ್ವತವಲ್ಲ, ಇಲ್ಲಿ ಎಲ್ಲ ಅಶಾಶ್ವತ. ಆದ್ರೆ ಈ ಜಗತ್ತಲ್ಲಿ ಗೆಲ್ಲಬಲ್ಲ ಶಕ್ತಿ ಯಾರಿಗಿದೆ ಗೊತ್ತಾ? ದೈವ ಬಲಕ್ಕಿಂತ ಮಿಗಿಲಾದದ್ಯಾವುದು ಈ ಪ್ರಪಂಚದಲ್ಲಿ ಅಂದ್ರೆ ಅದು ತಾಯಿ ತಂದೆಯರ ಆಶೀರ್ವಾದ. ಯಾವ ಮನುಷ್ಯ ಮಾತ್ರ ಈ ಪ್ರಪಂಚದಲ್ಲಿ ತಾಯಿ ತಂದೆ ಆಶೀರ್ವಾದವನ್ನು ಪಡೆದಿರ್ತಾನೋ, ಎಲ್ಲಾದ್ರೂ ಬದುಕು ಮಗನೇ ಅಂತ ಆ ತಾಯಿ ತಂದೆ ಮುಕ್ತವಾದ ಮನಸ್ಸಿನಿಂದ ಒಳ್ಳೆಯ ದೃಷ್ಟಿಯಿಂದ ಆಶೀರ್ವಾದ ಮಾಡಿರ್ತಾರೋ, ಅವನು ಇಲ್ಲಿಗಲ್ಲ 7 ಸಮುದ್ರ ದಾಟಿ ಹೋದ್ರೂ ಅತ್ಯುತ್ತಮವಾಗಿ ಬದುಕಬಲ್ಲ. ಅದಕ್ಕೆ ನಾವೇನು ಮಾಡಬೇಕು? ತಾಯಿ ತಂದೆಯ ಸೇವೆ ಮಾಡಿ ಧನ್ಯರಾಗಲು ಬೇಕು. ತಾಯಿ ತಂದೆಯ ಸೇವೆ ಮಾಡಿ ಧನ್ಯರಾಗಲು ಬೇಕು. ಕಲಿಯುಗದೊಳು ನಾವು ಗುರು ಕೃಪೆಯ ಪಡೆದು ಬಾಳಬೇಕು. ಮಾತಾ ಪಿತೃ ಸೇವೆಯ ಮಾಡಬೇಕಯ್ಯ, ಚಿತೆಯಳು ಮಾತಾ ಪಿತೃ ಸೇವೆಯ ಮಾಡಬೇಕಯ್ಯ. ಸತ್ಯಕ್ಕೆ ಸರಿ ಇಲ್ಲ, ಮಿಥ್ಯಕ್ಕೆ ನೆಲೆ ಇಲ್ಲ, ಎತ್ತಮ್ಮನಿಗಿನ್ನ ಬಂಧುಗಳಿಲ್ಲ, ನಿತ್ಯವೂ ಕಾಣ ನರರೊಳಗೆ ಸರ್ವಜ್ಞ. ಸತ್ಯಕ್ಕೆ ಸಮನಾದ ದೇವರಿಲ್ಲ ಪ್ರಪಂಚದಲ್ಲಿ, ಮಿಥ್ಯಕ್ಕೆ ನೆಲೆ ಇಲ್ಲ. ಅಸತ್ಯ ಹೇಳಿ ಮೋಸ ಮಾಡಿ ಒಂದಿನ ಬದುಕ್ಬೋದು, ನಾಳೆ ಬದುಕೋದಿಲ್ಲ ನಾವು. ಹಾಗೆ ಎತ್ತಮ್ಮನಿಗಿಂತ ಮಿಗಿಲಾದ ಬಂಧುಗಳು ಈ ಪ್ರಪಂಚದಲ್ಲಿ ಇಲ್ಲ. ಅದಕ್ಕೆ ತಾಯಿ ಸೇವೆ ಮಾಡು. ಹೇಗೆ ಮಾಡು? ಬೆಳಗ್ಗೆ ಎದ್ದು ಅಮ್ಮನ್ನ ಚೇರ್ ಮೇಲೆ ಕುಳ್ಳಿರಿಸಿ, ಪಾದ ತೊಳೆದು, ಭಸ್ಮಾಗಿಟ್ಟು, ಹೂವು ಮುಡಿಸಿ, ನೀರ್ ತಗ ತಲೆ ಮೇಲೆ ಹಾಕೋ ಹಂಗಂತ ಹೇಳವ್ರ? ಖಂಡಿತ ಅಲ್ಲ. ತಾಯಿ ತಂದೆ ಅಂದ್ರೆ ಅವರ ಭಾವನೆಗಳಿಗೆ ಬೆಲೆ ಕೊಡು. ಅವರು ವೃದ್ಧಾಪ್ಯ ಬಂದಾಗ, ದೇಹ ರೋಗದ ಗೂಡಾದಾಗ, ಮೂಲೆಯಲ್ಲಿ ಬಿದ್ದಾಗ ನೀನು ಕೊಟ್ಟ ಸದಾ ಅವಕಾಶ ಸದಾಶಿವ ಅವ್ರ ಸೇವೆ ಮಾಡು. ಈ ವಯಸ್ಸಾದವ್ರಿಗೆ ಮೈ ತುಂಬ ಗಾಯ ಆಗ್ಬಿಡ್ತದೆ. ಲಕ್ವಾನ ಹೊಡೆದ್ಬಿಟ್ಟು ಮೂಲೆಯಲ್ಲಿ ಬಿದ್ದೋಗ್ಬಿಟ್ರು ಎಲ್ಲ ಅಂತಾರೆ, ಅದು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ನೋಡು ಅನುಭವಿಸ್ತಾವನೆ ಅಂತಾರೆ. ನಿಜವಾಗಿಯೂ ಅದು ನರಕ ಅವ್ರಿಗಲ್ಲ, ಪರೀಕ್ಷೆ ಅವ್ರಿಗಲ್ಲ, ಮಕ್ಕಳಿಗೆ. ಅಪ್ಪ ಅಮ್ಮ ಬಿದ್ದೋದ್ರೆ ಅವ್ರಿಗೆಲ್ಲ ಪರೀಕ್ಷೆ ಅದು. ಅವ್ರು ನೋಡ್ಕತ್ತಾರಲ್ಲ ಮಕ್ಕಳು, ಅವ್ರಿಗೆ ನಿಜವಾಗ್ಲೂ ಶಿವ ಕೊಟ್ಟು ಪರೀಕ್ಷೆ ಅದು. ನೋಡುವ ಅಪ್ಪ ಮೂಲಕ ಬಿದ್ದವನೇ, ಆ ಸೊಸೆಯರು ಮಕ್ಕಳು ಅದು ಯಾವ ಸೇವೆ ಮಾಡೋರು ನೋಡುವ. ಅದು ನಮ್ಮ ಪರೀಕ್ಷೆಯ ಸಮಯ, ಅವ್ರ ಪರೀಕ್ಷೆಯ ಸಮಯ ಅಲ್ಲ. ಅಲ್ಲಿ ತಗೋಬೇಕು ನಂಬರು 100ಕ್ಕೆ 100, ಅಲ್ಲಿ ತಗೋಬೇಕಣಪ್ಪ 100ಕ್ಕೆ 100. ಆ ಸೇವೆ ಮಾಡಿ ಯಾರು ಜಗತ್ತಲ್ಲಿ ಧನ್ಯರಾಗಿದ್ದಾರೋ, ಕಲಿಯುಗದಲ್ಲಿ
ಅವರು ಶ್ರೇಷ್ಠತಮವಾದಂಥ ಉತ್ತಮೋತ್ತಮವಾದಂಥ ಪದವಿ ಪಡೀತಾರೆ. ಈ ಕಲಿಯುಗದಲ್ಲಿ ಒಳ್ಳೇದು ಮಾಡಿ ದಾನ ಮಾಡಿ ಧರ್ಮ ಮಾಡಿದ್ರೆ ಇಂದ್ರನ ಪಟ್ಟಣ ಸ್ವರ್ಗ ಅದು ಸಿಗ್ತದೆ. ಈ ಕಲಿಯುಗದಲ್ಲಿ ಮೋಸ ಮಾಡಿ ವಂಚನೆ ಮಾಡಿ ದುಷ್ಟದಂದಲ್ಲಿ ಕಾಲ ಕಳೆದ್ರೆ ಯಮನಪುರಿ ಯಮಪಟ್ಟಣ ನರಕ ಅದು ಸಿಗ್ತದೆ. ಕೈಲಿ ಮೊಬೈಲ್ ಅದೇ ಅಂತ ಲೆಕ್ಕವಿಲ್ದಂಗೆ ಮೆಸೇಜ್ ಮಾಡಿದ್ರೆ ಪಟ್ನಿಗೆರೆ ಸಡ್ ಸಿಗ್ತದೆ. ಹುಷಾರಾಗಿರ್ಬೇಕು. ಸಡ್ಗೆ ಹಾಕ್ಬಿಡ್ತಾರೆ. ಹುಷಾರ ಕಾಮೆಂಟ್ ಮಾಡಿ ಯಾರಿಗೆ ಮಾಡಿದ್ರು ಅಷ್ಟೇ, ಕೇರ್ಫುಲ್. ಅದಕ್ಕೆ ಉತ್ತಮೋತ್ತಮವಾದ ಜೀವನ ನಮ್ಮದಾಗಲಿ. ತಾಯಿ ಸೇವೆ ಮಾಡಿದವರು ಹಲವಾರು ಮಹನೀಯರು ಈ ಪ್ರಪಂಚದೊಳಗೆ. ತ್ರಿಭುವನ ಮಲ್ಲನಾದಂತ ರಾವಣೇಶ್ವರ ತಾಯಿಗೋಸ್ಕರವಾಗಿ ಹರನಾತ್ಮಲಿಂಗವ ತಂದು ದರಗಿರಿಸಿ ಭುವಿಯ ಭೂಕೈಲಾಸ ಮಾಡಿದ. ಶಿವಭಕ್ತನಾದಂತ ರಾವಣೇಶ್ವರ ತಾಯಿಗೋಸ್ಕರವಾಗಿ ಶಿವನನ್ನೇ ಮೆಚ್ಚಿಸಿ ಅವನ ಆತ್ಮಲಿಂಗ ತಂದು ಭುವಿಗಿತ್ತು ಭುವಿಯನ್ನ ಭೂಕೈಲಾಸ ಮಾಡ್ದ. ಹಾಗೆ ಪಿತೃಭಕ್ತ ಶ್ರವಣ ಕುಮಾರ ಹಂದರಾದ ತಂದೆ ತಾಯಿಗಳ ಹೆಗಲ ಮೇಲೊತ್ತು ಕ್ಷೇತ್ರ ದರ್ಶನ ಮಾಡಿಸಿದ. ಪಿತೃಭಕ್ತ ಶ್ರವಣಕುಮಾರ ಏನು ಮಾಡ್ದ? ಕಣ್ಣಿಲ್ಲದಂತ ತಂದೆ ತಾಯಿಗಳನ್ನ ಹೆಗಲ ಮೇಲೊತ್ಕೊಂಡು ಕ್ಷೇತ್ರ ದರ್ಶನ ಮಾಡಿಸ್ತ. ಅವನು ಪುಣ್ಯಾತ್ಮ. ಹಾಗೆ ಮಹಾಭಾರತದಲ್ಲಿ ಚಂದ್ರವಂಶದಲ್ಲಿ ಅವತರಿಸಿ ಇಂದ್ರದೇವರ ವರಬ್ರಹದಲ್ಲಿ ಜನಿಸಿ ಕುಂತಿ ಸುತನಾಗಿ ಧರ್ಮಜ್ಞನಾದಂಥ ಧರ್ಮರಾಯನ ಸಹೋದರನಾಗಿ ಶತಗಜತ್ರಾಣನಾದ ಭೀಮಸೇನನ ಪ್ರೀತಿಯ ತಮ್ಮನಾಗಿ ಮಧ್ಯಮ ಪಾಂಡವನೆನಿಸಿ ಜಗವನ್ನು ಉದ್ಧರಿಸಲು ಅವತರಿಸಿ ಬಂದಂಥ ಕೃಷ್ಣನಿಗೆ ಪ್ರಿಯ ಸಖನಾಗಿದ್ದಂಥ ಪಾರ್ಥ, ಪಲ್ಗುಣ, ಅರ್ಜುನ, ಕಿರೀಟಿ, ಶ್ವೇತವಾಹನ, ದಶನಾಮಾಂಕಿತನಾದಂಥ ಅರ್ಜುನ ತಾಯಿಗೋಸ್ಕರವಾಗಿ ಸುರಲೋಕಕ್ಕೆ ಸೋಪಾನ ಕಟ್ಟಿ ಐರಾವತ ಕಾಮಧೇನು ಕಲ್ಪವೃಕ್ಷಗಳ ತರಿಸಿ ಮಾತೆಯ ಕರದಲ್ಲಿ ಗೈಸಿದ. ಗಜಗೌರಿ ವ್ರತದ ಚರಿತೆಯ ಕೇಳುವ ಅರ್ಜುನ ತಾಯಿಗೋಸ್ಕರವಾಗಿ ದೇವೇಂದ್ರನೊಟ್ಟಿಗೆ ಸಂಧಾನ ಮಾಡಿ ಪತ್ರ ಬರೆದು ಆ ಐರಾವತ ಕಾಮಧೇನು ಕಲ್ಪವೃಕ್ಷಗಳನ್ನು ತರಿಸಿ ತಾಯಿ ಕೈಲಿ ಗಜಗೌರಿ ವ್ರತ ಮಾಡಿಸ್ತಂತ ಕಥೆ ಇದು. ಗಜಗೌರಿ ವ್ರತ ಅರ್ಜುನನ ಪರಾಕ್ರಮ. ಈ ಕಥಾ ಶ್ರವಣ ಈ ದಿವಸ ನಮ್ಮ ದೂರ ಗ್ರಾಮದಲ್ಲಿ ಭಕ್ತಿಯಿಂದ ಅನ್ನದಾನ ಸಮೇತವಾಗಿ ಆ ತಾಯಿ ನಾಡದೇವತೆ, ಶಕ್ತಿ ದೇವತೆ ಚಾಮುಂಡೇಶ್ವರಿಯ ಪೂಜಾ ಕೈಂಕರ್ಯವನ್ನು ಮಾಡಿಸಿರ್ತಕ್ಕಂಥ ಭಾಗ್ಯಮ್ಮ, ದಿವಂಗತರಾದಂಥ ಡ್ರಾಮಾ ಮಾಸ್ಟರ್ ಮರಿಶೆಟ್ಟರ ಕುಟುಂಬ, ಟೆಲ್ ಶಿವಕುಮಾರಣ್ಣನವರ ಸಮಸ್ತ ಕುಟುಂಬದ ಅಪೇಕ್ಷೆಯಂತೆ ಕಥಾಶ್ರವಣ ಮಾಡೋಣ. ಮಾತೆಯ ಕರದೊಳ್ಳು ವ್ರತವನ್ನು ಗೈಸಿದ ಧೀರ ಪಾರ್ಥನ ಕಥೆಯನ್ನು ಕೇಳುವೆ. ಮಾತೆಯ ಕರದೊಳ್ಳು ವ್ರತವ ಗೈಸಿದ ಧೀರ ಪಾರ್ಥನ ಕಥೆಯನ್ನು ಕೇಳುವೆ. ಮಾಡಿ ಪೊಗಳಲತಿ ಮೋದಗಿ ಕಥೆಯೋ, ಮಾಡಿ ಪೊಗಳಲತಿ ಮೋದಗಿ ಕಥೆಯೋ. ಪಾಂಡವರ ಪರಾಕ್ರಮ ಕಂಬ ಸದಾಶಿವ, ಕಂಬ ಸದಾಶಿವ, ಕಂಬ ಸದಾಶಿವ, ಸಾಂಬ ಶಿವ, ಕಂಬ ಸದಾಶಿವ, ಕಂಬ ಸದಾಶಿವ, ಕಂಬ ಸದಾಶಿವ, ಸಾಂಬ ಶಿವ. ನಾರಾಯಣ ಹರಿ, ನಾರಾಯಣ ಹರಿ, ನಾರಾಯಣ ಗುರು ಶಾಂತ ನಾರಾಯಣ. ದ್ವಾಪರಾಯುಗದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ ಪಾಂಡವರು. ದಾಯಾದಿ ಕಿರುಕುಳವೆಂಬುದು ದೊಳ್ಳುರಿಯಂತೆ ಪಾಂಡವರನ್ನು ನೋಯಿಸಿದೆ. ತಾಯಿ ಕುಂತಿಯಾದರೂ ತನ್ನ ಮಕ್ಕಳನ್ನು ಕಟ್ಟಿಕೊಂಡು ಉತ್ತಮವಾದ ಚಂದ್ರವಂಶದಲ್ಲಿ ಜನಿಸಿದ್ದರೂ ಆ ಮಕ್ಕಳು ಕುಂತಿ ಮಾಡುವ ಭಿಕ್ಷಾನ್ನದಲ್ಲಿ ಕಾಲ ಕಳೀತಾ ಇದ್ದಾರೆ. ಇಡೀ ಭರತ ಭುವಿಗೆ ರಾಜಧಾನಿಯಾಗಿತ್ತು ಹಸ್ತಿನಾಪುರ.
ಹಸ್ತಿನಾಪುರದಿಂದ ಹೊರಗಟ್ಟಿ ಬಿಟ್ಟರು ಕೌರವರು ಪಾಂಡವರನ್ನ. ವೇಷ ನಮಗೆ ಬೇಡ ಎಂದು ಧರ್ಮರಾಯರು ತಮ್ಮಂದಿರಿಗೆ ಹೇಳಿ ಅಲ್ಲಿಂದ ಬಹಳ ದೂರ ಉಪಪ್ಲಾವ್ಯ ಎನ್ನುವ ನಗರದಲ್ಲಿ ತಾಯಿಯೊಡನೆ ಬಡತನದಲ್ಲಿ ಜೀವನ ತಳ್ತಾ ಇದ್ದಾರೆ. ಆದರೆ ಇಡೀ ನಾಡಿನ ತುಂಬೆಲ್ಲ ಒಂದೇ ಮಾತು, ಏನದು? ಕೌರವರು ದುರ್ಮಾರ್ಗಿಗಳು, ಕೌರವರು ದುಷ್ಟರು, ಪಾಂಡವರು ಸಾತ್ವಿಕರು, ಪಾಂಡವರೇ ಸರಿ. ಎಲ್ಲೆಲ್ಲಿಯೂ ಒಂದೇ ಮಾತು. ಆ ಮಾತುಗಳು ಎಲ್ಲ ಕಡೆಯೂ ಕೇಳಿ ಬಂದು ಎಲ್ಲಿಗೆ ಮುಟ್ಟಿತಂದ್ರೆ ಹಸ್ತಿನಾಪುರದ ಅರಮನೆಗೆ ಮುಟ್ಟಿತು. ಆ 101 ಮಕ್ಕಳ ಮಾತೆಯಾದ ಗಾಂಧಾರಿ ಕಿವಿಗೆ ಮುಟ್ಟಿತು ಆ ಮಾತು. ಎಲ್ರು ಹೇಳ್ತಾರಮ್ಮ, ಗಾಂಧಾರಿ, ನಾಡಿನ ಜನರೆಲ್ಲ ಬೈತಿದ್ದಾರೆ ನಿನ್ನ ಮಕ್ಕಳನ್ನ, ದುರ್ಮಾರ್ಗಿಗಳು, ದುಷ್ಟರು ಅಂತಿದ್ದಾರೆ. ಅವರೆಲ್ಲರ ಮಾತು ಕೇಳಿ ಗಾಂಧಾರಿ ಕುಂತಲ್ಲಿ ಗಳಗಳಗಳನ್ನೇ ಕಣ್ಣೀರಿಟ್ಟಳು. ಏನೋ ಆಡಿಕೊಳ್ಳುತ್ತಿರುವರೇ ನನ್ನ ಮಕ್ಕಳ, ಉತ್ತಮರಲ್ಲ ಎಂದು ಜಗದ ಜನರು, ಜಗದ ಜನರು. ಏನು ಮಾಡಲಿ? ನನ್ನ ಮಕ್ಕಳನ್ನ ದುರ್ಮಾರ್ಗಿಗಳು, ಕೆಟ್ಟವರು, ದುರಾಚಾರಿಗಳು ಎಂದು ಲೋಕವೆಲ್ಲ ಆಡಿಕೊಳ್ತಿದೆಯಲ್ಲ, ಏನು ಮಾಡೋದೀಗ? ಈ ವಿಚಾರವನ್ನ ಭೀಷ್ಮರಿಗೆ ಹೇಳಿದರೆ ಅವರು ಮತ್ತಷ್ಟು ಬೈತಾರಿಯ ಹೊರತು, ಮತ್ತಷ್ಟು ತೆಗಳುತ್ತಾರಿಯ ಹೊರತು ಪರಿಹಾರ ಸೂಚಿಸೋದಿಲ್ಲ. ದ್ರೋಣಾಚಾರ್ಯರಿಗೆ ಹೇಳೋಣವೇ, ಅವ್ರು ಹೇಳ್ತಾರಮ್ಮ ನಿನ್ನ ಮಕ್ಕಳು ಸರಿ ಇಲ್ಲ ಅಂತಾರೆ. ಈಗ ನನಗೆ ಯಾರು ದಿಕ್ಕು? ಇದ್ದಾರಲ್ಲ, ಯಾರು? ನಮ್ಮ ಕುಲಗುರುಗಳು ವೇದವ್ಯಾಸರು. ಕೌರವರಿಗೆ ಪಾಂಡವರಿಗೆಲ್ಲ ಗುರುಗಳು, ಕುಲಗುರುಗಳು ವೇದವ್ಯಾಸರು. ಆ ಗುರುಗಳನ್ನ ಕರೆಯೋಣ ಅಂತೇಳಿ ಆ ತಾಯಿ ಭಕ್ತಿಯಿಂದ ಗುರುಗಳ ಧ್ಯಾನ ಮಾಡ್ತಾ ಇದ್ದಾಳೆ. ಗುರುದೇವ ದುಃಖದಲ್ಲಿ ಧ್ಯಾನ ಮಾಡ್ತಾ ಇದ್ದಾಳೆ. ಅಮ್ಮ, ಗುರುದೇವ ಬಂದು ನನ್ನನ್ನು ಕಾಪಾಡು ಗುರುದೇವ, ಬಾರೋ ಗುರುದೇವ, ಮಲ್ಲೇಶ್ವರ ಬಾರಯ್ಯ ಗುರುದೇವ, ಬಾರೋ ಗುರುದೇವ, ಮಲ್ಲೇಶ್ವರ ಬಾರಯ್ಯ ಗುರುದೇವ, ಮನದಂಧಕಾರವ ದೂರ ಮಾಡಲು, ಮನದಂಧಕಾರವ ದೂರ ಮಾಡಲು ಬಾರೋ ಗುರುದೇವ, ಬಾರಯ್ಯ ಗುರುದೇವ. ಮಹಾಮಾತೆಯಾದ ಗಾಂಧಾರಿ ತನ್ನ ಗುರುಗಳನ್ನ ಭಕ್ತಿಯಿಂದ ಪ್ರೀತಿಯಿಂದ ಕರೀತಾ ಇದ್ದಾಳೆ. ಒಲಿದು ಬಂದು ನೀನು ಎನ್ನ ಮನದ ಅನುಮಾನಗಳ ಪರಿಹರಿಸಯ್ಯ, ಒಲಿದು ಬಂದು ನೀನು ನನ್ನ ಮನದ ಅನುಮಾನಗಳ ಪರಿಹರಿಸಯ್ಯ, ಕೇಳಲಾರೆನು ಅಪವಾದಗಳ ಗುರುದೇವ, ಕೇಳಲಾರೆನು ಅಪವಾದಗಳ, ಆಪತ್ತು ಬಂದುವೆ ಬಾರೋ ಗುರುವೆ, ಆಪತ್ತು ಬಂದುವೆ ಬಾರೋ ಗುರುವೆ, ಬಾರೋ ಗುರುದೇವ, ಗುರುದೇವ, ಗುರುದೇವ. ತದೇಕ ಚಿತ್ತನಾಗಿ ತನ್ಮೇಳಾಗಿ ಭಕ್ತಿಯಿಂದ ಆ ತಾಯಿ ಗುರುಗಳನ್ನ ಪ್ರಾರ್ಥನೆ ಮಾಡಿದ್ರೆ ಆ ಕುಲಗುರುಗಳಾದ ವೇದವ್ಯಾಸರು ತಟ್ಟನೆ ಪ್ರತ್ಯಕ್ಷರಾದರು.